ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. 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 ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ನನ್ನ ಕರೆದೆ ದೇವಾ, ನಿನ ಹಿಂದೆ ನಾ ಬಂದೆ ದೇವಾ. ನೀ ನನ್ನ ಕರೆದೆ ದೇವಾ, ನಿನ ಹಿಂದೆ ನಾ ಬಂದೆ ದೇವಾ. ಮಾತೆಯ ಗರ್ಭದಲ್ಲಿ ನನ್ನ ಆರಿಸಿಕೊಂಡೆ, ಮಾತೆಯ ಗರ್ಭದಲ್ಲಿ ನನ್ನ ಆರಿಸಿಕೊಂಡೆ. ನನ್ನೇಸುವೆ ನಿಮಗೆ ಸ್ತೋತ್ರ, ನನ್ನೇಸುವೆ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂ ಹಲ್ಲೆಲೂಯಾ, 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 ಹಲ್ಲೆಲೂ ಹಲ್ಲೆಲೂಯಾ, 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 ಹಲ್ಲೆಲೂ ಹಲ್ಲೆಲೂಯಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ನಿನ ರಕ್ತದಿಂದ ನನ್ನನ್ನು ತೊಳೆದು, ನಿನ ರಕ್ತದಿಂದ ನನ್ನನ್ನು ತೊಳೆದು, ನಿನ ಸೇವೆಗೆ ನೇಮಿಸಿದೆ ನನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂ ಹಲ್ಲೆಲೂಯಾ, 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 ಹಲ್ಲೆಲೂ ಹಲ್ಲೆಲೂಯಾ, 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 ಹಲ್ಲೆಲೂ ಹಲ್ಲೆಲೂಯಾ. ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು. ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು. ಸೈತಾನ ಶಕ್ತಿಯ ಅಡಗಿಸಿ ಬಿಡಲು,
ಸೈತಾನ ಶಕ್ತಿಯ ಅಡಗಿಸಿ ಬಿಡಲು ಅಭಿಷೇಕವ ಮಾಡಿರುವೆ ನನ್ನ, ಅಭಿಷೇಕವ ಮಾಡಿರುವೆ ನನ್ನ. ಹಲ್ಲೇಲುಯ ಹಲ್ಲೇಲುಯ ಹಲ್ಲೇಲು ಹಲ್ಲೇಲುಯ 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 ಹಲ್ಲೇಲು ಹಲ್ಲೇಲುಯ 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 ಹಲ್ಲೇಲು ಹಲ್ಲೇಲುಯ. ನಿನಗಾಗಿ ಜೀವ ದೇವ, ಕೊನೆಯುಸಿರು ನಿನಗಾಗಿ ದೇವ, ನಿನಗಾಗಿ ಜೀವ ದೇವ, ಕೊನೆಯುಸಿರು ನಿನಗಾಗಿ ದೇವ. ಮುಂದೆ ಇಟ್ಟ ಹೆಜ್ಜೆ ಹಿಂದಿಡೆನು ದೇವ, ಮುಂದೆ ಇಟ್ಟ ಹೆಜ್ಜೆ ಹಿಂದಿಡೆನು ದೇವ, ನಿನಗಾಗಿ ನಾ ಓಡುವೆ, ನಿನಗಾಗಿ ನಾ ಸಾಯುವೆ. ಹಲ್ಲೇಲುಯ ಹಲ್ಲೇಲುಯ ಹಲ್ಲೇಲು ಹಲ್ಲೇಲುಯ 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 ಹಲ್ಲೇಲು ಹಲ್ಲೇಲುಯ 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 ಹಲ್ಲೇಲು ಹಲ್ಲೇಲುಯ. ಪರಿಶುದ್ಧಾತ್ಮರೇ ನಿನ ಸಂಗವು ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ ಸ್ಪರ್ಶವು ಆನಂದ ಆನಂದವೇ. ಪರಿಶುದ್ಧಾತ್ಮರೇ ನಿನ ಸಂಗವು ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ ಸ್ಪರ್ಶವು ಆನಂದ ಆನಂದವೇ. ಶಾಂತಿಯ ಪ್ರೀತಿಯ ವರವಾದ ಯೇಸುವೆ, ಅಭಿಷೇಕ ನೀ ಮಾಡುವ, ಕ್ಷಮೆಯನ್ನು ನೀಡಲು ಕಷ್ಟವ ಸಹಿಸಲು ಮನಸ್ಸಿಗೆ ಬಲ ನೀಡುವ. ಶಾಂತಿಯ ಪ್ರೀತಿಯ ವರವಾದ ಯೇಸುವೆ, ಅಭಿಷೇಕ ನೀ ಮಾಡುವ, ಕ್ಷಮೆಯನ್ನು ನೀಡಲು ಕಷ್ಟವ ಸಹಿಸಲು ಮನಸ್ಸಿಗೆ ಬಲ ನೀಡುವ. ಪರಿಶುದ್ಧಾತ್ಮರೇ ನಿನ ಸಂಗವು ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ ಸ್ಪರ್ಶವು ಆನಂದ ಆನಂದವೇ.
ಅರಿವನ್ನು ನೀಡುವ ಜ್ಞಾನದ ಆತ್ಮನೆ ಬಾ. ಪರಿಶುದ್ಧ ಜೀವನ ಮಾರ್ಗವ ತೋರು ಪ್ರೇಮದ ಆತ್ಮನೆ ಬಾ. ಪರಿಶುದ್ಧ ಆತ್ಮರೇ ನಿನ ಸಂಗವೋ ಸಂತೋಷ ಸಂತೋಷವೇ. ನೊಂದು ನಾ ಬೆಂದಾಗ ನಿನ ಸ್ಪರ್ಶವೋ ಆನಂದ ಆನಂದವೇ. ಭೂಲೋಕದ ಮೋಹ ಮನದಿಂದ ಬೇರ್ಪಡಿಸು ಸತ್ಯದ ಆತ್ಮನೆ ಬಾ. ಸೈತಾನ ಶಕ್ತಿಯ ಎದುರಿಸಿ ಗೆಲ್ಲಲು ಶಕ್ತಿಯ ಆತ್ಮನೆ ಬಾ. ಪರಿಶುದ್ಧ ಆತ್ಮರೇ ನಿನ ಸಂಗವೋ ಸಂತೋಷ ಸಂತೋಷವೇ. ನೊಂದು ನಾ ಬೆಂದಾಗ ನಿನ ಸ್ಪರ್ಶವೋ ಆನಂದ ಆನಂದವೇ. ಶಾಂತಿಯ ಪ್ರೀತಿಯ ವರವಾದ ಯೇಸುವೆ ಅಭಿಷೇಕನೇ ಮಾಡುವ. ಕ್ಷಮೆಯನ್ನು ನೀಡಲು ಕಷ್ಟವ ಸಹಿಸಲು ಮನಸ್ಸಿಗೆ ಬಲ ನೀಡುವ. ಶಾಂತಿಯ ಪ್ರೀತಿಯ ವರವಾದ ಯೇಸುವೆ ಅಭಿಷೇಕನೇ ಮಾಡುವ. ಕ್ಷಮೆಯನ್ನು ನೀಡಲು ಕಷ್ಟವ ಸಹಿಸಲು ಮನಸ್ಸಿಗೆ ಬಲ ನೀಡುವ. ಪರಿಶುದ್ಧ ಆತ್ಮರೇ ನಿನ ಸಂಗವೋ ಸಂತೋಷ ಸಂತೋಷವೇ. ನೊಂದು ನಾ ಬೆಂದಾಗ ನಿನ ಸ್ಪರ್ಶವೋ ಆನಂದ ಆನಂದವೇ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ದೇವರಲ್ಲಿ ನನ್ನ ಆತ್ಮೀಯರೇ, ಕಳೆದ ವಿಡಿಯೋದಲ್ಲಿ ನಾವು ಕೇಳಿದಂತಹ ದೇವ ಕರೆಯು ಪ್ರಾಥಮಿಕವಾಗಿ ಕ್ರೈಸ್ತರಾಗಿರುವಂತಹ ನಮ್ಮೆಲ್ಲರಿಗೂ ದೇವರು ಕೊಟ್ಟಂತಹ ಕರೆ ಏನಾಗಿದೆ ಎನ್ನುವಂತಹ ವಿಷಯದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮತ್ತೊಮ್ಮೆ ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾನು ನಿಮಗೆ ತಿಳಿಸುತ್ತಾ ಮುಂದಿನ ಭಾಗಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ನಮ್ಮನ್ನು ಹೇಗೆ ಆರಿಸಿಕೊಳ್ಳುತ್ತಾರೆ ತಮ್ಮ ಉನ್ನತವಾದಂತಹ ಕಾರ್ಯಗಳಿಗಾಗಿ ಎನ್ನುವಂತಹ ಈ ದೇವ ಕರೆಯ ಬಗ್ಗೆ ಇನ್ನೂ ಆಳವಾಗಿ ನಾವು ತಿಳಿದುಕೊಳ್ಳುವ. ಕಳೆದ ಬಾರಿ ನಾವು ಕಂಡಂತೆ ದೇವರು ನಮ್ಮನ್ನು ಪವಿತ್ರತೆಯ ಜೀವನವನ್ನು ಜೀವಿಸಲು ಕರೆದಿದ್ದಾರೆ. ಧರ್ಮಸಭೆಯ ಧರ್ಮೋಪದೇಶ ಪುಸ್ತಕದಲ್ಲಿ 2013 ಆ ಸಾಲಿನಲ್ಲಿ ದೀಕ್ಷಾ ಸ್ನಾನವನ್ನು ಹೊಂದಿರುವಂತಹ ಪ್ರತಿಯೊಬ್ಬ ಕ್ರೈಸ್ತನು ಪರಿಶುದ್ಧತೆಯ ಜೀವನವನ್ನು ಜೀವಿಸಲು ಕರೆಯನ್ನು ಹೊಂದಿದವರಾಗಿದ್ದಾರೆ. ಈ ಪರಿಶುದ್ಧತೆಯ ಜೀವನವನ್ನು ಜೀವಿಸಲು ಧರ್ಮಸಭೆಯ ಧರ್ಮೋಪದೇಶ ಪುಸ್ತಕ 1ನೇ ಸಾಲಿನಲ್ಲಿ
ಈ ರೀತಿಯಲ್ಲಿ ಹೇಳಲಾಗಿದೆ, ದೇವರು ನಮ್ಮನ್ನು, ಮಾನವರನ್ನು ತಮ್ಮನ್ನು ಅರಿತುಕೊಳ್ಳುವುದಕ್ಕಾಗಿ, ತಮ್ಮನ್ನು ಪ್ರೀತಿಸುವುದಕ್ಕಾಗಿ, ಆ ಪ್ರೀತಿಯಿಂದ ಉಗಮವಾಗುವಂತಹ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಎನ್ನುವಂಥದ್ದನ್ನು ಅಲ್ಲಿ ನಾವು ಕಾಣುತ್ತೇವೆ. ಮೊದಲನೆಯ ಕರೆಯಾದಂತಹ ಪರಿಶುದ್ಧತೆಯ ಜೀವನವನ್ನು ಜೀವಿಸಲು, ಆ ಪರಿಶುದ್ಧತೆಯ ಜೀವನವನ್ನು ಜೀವಿಸಲು ಕರೆದಂತಹ ದೇವರ ಅರಿವು ನಮಗೆ ಬೇಕಾಗಿದೆ. ಆಗ ಮಾತ್ರ ಅವರು ಕರೆದಂತಹ ಕರೆಗೆ ನಾವು ಹೋಗೊಟ್ಟು ಅದರ ಪ್ರಕಾರ ಜೀವಿಸಲು ನಮ್ಮಿಂದ ಪ್ರಯತ್ನ ಮಾಡಲು ಸಾಧ್ಯವಾಗುವಂಥದ್ದು. ಇದಕ್ಕಾಗಿ ನಾವು ಅವರನ್ನು ಅರಿತುಕೊಳ್ಳಬೇಕು. ಆ ಅರಿವಿನಿಂದ ನಮಗೆ ಅವರ ಮೇಲೆ ಒಂದು ಪ್ರೀತಿ ಹುಟ್ಟಬೇಕು. ಈ ಪ್ರೀತಿಯಿಂದ ನಮ್ಮ ಸೇವಾ ಕಾರ್ಯಗಳು ಆಗಿರಬೇಕು ಅಂತ ನಾವು ತಿಳಿದುಕೊಂಡಿದ್ದೇವೆ. ಇಂದು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಕರೆಯ ಬಗ್ಗೆ ಇನ್ನೂ ಆಳವಾದ ರೀತಿಯಲ್ಲಿ ತಿಳಿದುಕೊಳ್ಳಲು ಪವಿತ್ರಾತ್ಮರ ಕೃಪೆಯಿಂದ ನಾವು ಪ್ರಯತ್ನಿಸುವ. ಆದಿಕಾಂಡ 1ನೇ ಅಧ್ಯಾಯ ವಾಕ್ಯಗಳು 27ರಿಂದ 28ರವರೆಗೆ. ಸೃಷ್ಟಿಸಿದರು ನರರನ್ನು ತಮ್ಮ ಹೋಲಿಕೆಯಲ್ಲಿ, ಸೃಷ್ಟಿಸಿದರವರನ್ನು ದೇವಾನುರೂಪದಲ್ಲಿ, ಸೃಷ್ಟಿಸಿದರವರನ್ನು ಸ್ತ್ರೀ ಪುರುಷರನ್ನಾಗಿ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ದೇವರಲ್ಲಿ ನನ್ನ ಆತ್ಮೀಯರೇ, ದೇವರು ಆದಿ ತಂದೆ ತಾಯಿಯನ್ನು ತನ್ನ ಸ್ವಂತ ಸ್ವರೂಪದಲ್ಲೂ ಛಾಯೆಯಲ್ಲೂ ಸೃಷ್ಟಿಸಿ ಅವರಿಗೆ ಕೊಟ್ಟಂಥ ಮೊದಲನೆಯ ಕರೆ ಇದಾಗಿದೆ. ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇಂಥ ಒಂದು ಶ್ರೇಷ್ಠವಾದ ಕರೆಯನ್ನು ದೇವರು ಅವರಿಗೆ ನೀಡಿದ್ದಾರೆ. ಇದರಲ್ಲಿ ನಮಗೆ ಗಮನಿಸಲು ಬೇಕಾದಂಥ ಒಂದು ಶ್ರೇಷ್ಠವಾದ ವಿಷಯ ಏನು ಅಂತಂದರೆ, ಈ ಕರೆಗೆ ದೇವರು ಅವರನ್ನು ಕರೆಯುವಾಗ ಅವರನ್ನು ದೇವರು ಆಶೀರ್ವದಿಸಿದ್ದಾರೆ. ಅವರನ್ನು ದೇವರು ಆಶೀರ್ವದಿಸಿ ಇಂಥ ಒಂದು ಶ್ರೇಷ್ಠವಾದ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸಿಕೊಡುತ್ತಿದ್ದಾರೆ. ಇಡೀ ಭೂಮಿಯನ್ನು, ಇಡೀ ಪ್ರಪಂಚವನ್ನು ಸೃಷ್ಟಿಸಿ ಜಲರಾಶಿಗಳನ್ನು, ಪ್ರಾಣಿಗಳನ್ನು, ಹಕ್ಕಿಗಳನ್ನು, ಸಕಲ ಸೃಷ್ಟಿಯನ್ನು ಸೃಷ್ಟಿಸಿದಂಥ ದೇವರು ಅವೆಲ್ಲದರ ಮೇಲೆ ದೊರೆತನ ಮಾಡಲು ಮಾನವನಿಗೆ ದೇವರು ಶಕ್ತಿಯನ್ನಾಗಿ ಆಶೀರ್ವಾದ ಮಾಡ್ತಿದ್ದಾರೆ. ಅವರ ಆಶೀರ್ವಾದವೇ ಇವೆಲ್ಲವನ್ನು ಕಾರ್ಯಗತ ಮಾಡಲು ಬೇಕಾದ ಇಂದಿರವಾಗಿದೆ. ಇದರ ಅರ್ಥ ಏನು ಪ್ರಿಯರೇ? ದೇವರು ನಮಗೆ ಕರೆದಾಗ ಆ ಕರೆಗೆ ತಕ್ಕಂತೆ ಜೀವಿಸಲು ಬೇಕಾದಂಥ ಶಕ್ತಿಯನ್ನು ಕೂಡ ದೇವರು ನಮಗೆ ದಯಪಾಲಿಸ್ತಾರೆ ಎನ್ನುವುದೇ ಇದರ ಅರ್ಥ. ಹಾಗೂ ಪ್ರಿಯರೇ, ಇಂತಹ ಶ್ರೇಷ್ಠವಾದಂತಹ ಜವಾಬ್ದಾರಿಯನ್ನು ನಮ್ಮ ಪೂರ್ವ ಆದಿ ತಂದೆ ತಾಯಿ ಪಡ್ಕೊಂಡಿದ್ದರು. ಆದರೆ ಈ ಜವಾಬ್ದಾರಿಗೆ ವಿರುದ್ಧವಾಗಿ ಜೀವಿಸುವಂತಹ ಪರಿಸ್ಥಿತಿ ಅವರ ಜೀವನದಲ್ಲಿ ಬಂತು. ಒಂದು ವಿಷಯ ನಾನು ಹೇಳುತ್ತೇನೆ ಪ್ರಿಯರೇ, ನನ್ನದಾಗಿರುವಂಥದ ಯಾವುದಾದ್ರೂ ಒಂದು ವಸ್ತುವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಎಂದು ತಿಳಿದುಕೊಳ್ಳಿ ಅಥವಾ ಭಾವಿಸಿರಿ. ಅದು ನಿಮಗೆ ಕೊಡುವವರೆಗೆ ಅದು ನನ್ನದಾಗಿತ್ತು, ಕೊಟ್ಟ ನಂತರ ಅದು ನಿಮ್ಮದಾಗಿದೆ. ಅದು ನೀವು ಕಳೆದುಕೊಂಡ್ರೂ ಸಹ ಅಥವಾ ಇತರರಿಗೆ ಕೊಟ್ಟರೂ ಸಹ ನೀವು ಯಾರಿಗೆ ಕೊಟ್ಟಿರೋ ಅಥವಾ ಯಾರಿಗೆ ನೀವು ಕಳೆದುಕೊಂಡಿದ್ದೀರೋ ಅದು ಅವರದಾಗುತ್ತೆ. ಇದೇ ರೀತಿಯಲ್ಲಿ ಪ್ರಿಯರೇ, ಸಕಲವನ್ನು ಅನುಭವಿಸಲು, ಸಂತೋಷದಿಂದ ಜೀವಿಸಲು ಸಕಲ ಸೃಷ್ಟಿಯ ಮೇಲೆ ದೇವರು ಅಧಿಕಾರವನ್ನು ಆದಾಮ್ ಅವರಿಗೆ ಕೊಟ್ಟಿದ್ದರು. ಆದರೆ ಕೌಶಲ್ಯ ಬುದ್ಧಿ ಉಳ್ಳಂತಹ ಸಾತಾನನ ಶೋಧನೆಗೆ ಒಳಪಟ್ಟು ಪಾಪವನ್ನು ಮಾಡಿ ದೇವರು ಕೊಟ್ಟಂಥ ಸಕಲವನ್ನು ಕಳೆದುಕೊಳ್ಳುವಂತೆ ಆಯಿತು ಪ್ರಿಯರೇ. ಈಗ ಆ ಸಾತಾನನು ಈ ಎಲ್ಲದರ ಮೇಲೆ
ಅಧಿಕಾರವನ್ನು ಚಲಾಯಿಸುತ್ತಿದ್ದಾನೆ. ಈ ಕಾರಣದಿಂದಲೇ ಇಂದು ನಾವು ಪ್ರಕೃತಿಯಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳಿಗೂ ನಾವು ಭಯಪಡುತ್ತೇವೆ. ನಾವು ನಮ್ಮ ದೈನಂದಿನ ಜೀವನವನ್ನು ನಾವು ಕಾಣುತ್ತೇವೆ ಪ್ರಿಯರೇ. ಒಂದು ಬೆಕ್ಕು ಬಂದರೆ ಆಗಲಿ, ಒಂದು ಹಾವು ಬರಲಿ ಅಥವಾ ಒಂದು ನಾಯಿ ಬರಲಿ, ಅದನ್ನು ನೋಡಿ ಭಯಪಡುತ್ತೇವೆ. ಕತ್ತಲಲ್ಲಿ ನಡಿಬೇಕಾದರೆ ಭಯಪಡುತ್ತೇವೆ. ಮನುಷ್ಯರನ್ನು ನೋಡುವಾಗ ಭಯಪಡುತ್ತೇವೆ. ಒಂದು ಹೊಸ ಊರಿಗೆ ಹೋಗಬೇಕು, ಹೊಸ ಸ್ಥಳದಲ್ಲಿ ಜೀವಿಸಬೇಕು, ಹಾಸ್ಟೆಲಿಗೆ ಹೋಗಬೇಕು, ಎಲ್ಲಾದರೂ ಒಂದು ಕಡೆ ಸೇವೆ ಮಾಡೋಕ್ಕೆ ಅಥವಾ ಕೆಲಸ ಮಾಡೋಕ್ಕೆ ಹೋಗಬೇಕು, ಎಲ್ಲದಕ್ಕೂ ಭಯ. ಮದುವೆ ಆಗಿ ಗಂಡನ ಮನೆಗೆ ಹೋಗಬೇಕು, ಮದುವೆ ಆಗೋಕ್ಕೂ ಕೂಡ ಭಯ. ಏನಕ್ಕೆ ಪ್ರಿಯರೇ? ನಮ್ಮಲ್ಲಿ ತಲೆದೂರಿರುವಂತಹ ಪಾಪವೇ ಈ ಭಯಕ್ಕೆ ಕಾರಣ. ಸ್ಪಷ್ಟವಾಗಿ ಪವಿತ್ರ ಗ್ರಂಥದಲ್ಲಿ ಇದು ನಮಗೆ ಕಾಣುತ್ತೇವೆ. ಆದಾಮ ಅವಳು ಪ್ರತಿದಿನ ದೇವರ ಜೊತೆಗೆ ಸಂಭಾಷಣೆ ಮಾಡುತ್ತಿದ್ದರು, ಪ್ರತಿದಿನ ದೇವರನ್ನು ಕಂಡು ಕೇಳುತ್ತಿದ್ದರು. ಆದರೆ ಪಾಪ ಮಾಡಿದ ನಂತರ ಬರುವ ಸಮಯ ತಿಳಿದು ಅವರು ದೇವರಿಂದ ದೂರ ಸರಿದು ಬಚ್ಚಿಡ್ಕೊಳ್ತಿದ್ದಾರೆ. ಮೊದಲನೆಯ ಸಾರಿಗೆ ಅವರು ತಮ್ಮ ಜೀವನದಲ್ಲಿ ಭಯದ ಅನುಭವ ಅವರ ಜೀವನದಲ್ಲಿ ಆಗುತ್ತಿದೆ ಪ್ರಿಯರೇ. ಎಲ್ಲ ಸೃಷ್ಟಿಗಳನ್ನು ಅನುಭವಿಸಿ ಅದರ ಮೇಲೆ ದೊರೆತನ ಮಾಡಲು ದೇವರು ನಮಗೆ ಅಧಿಕಾರವನ್ನು ಕೊಟ್ಟರು. ಆದರೆ ಆ ಅಧಿಕಾರವನ್ನು ಕಳೆದುಕೊಂಡ ನಂತರ ಅವರಿಂದ ದೂರ ಸರಿಯುತ್ತಿದ್ದೇವೆ. ಅವರಿಂದ ದೂರ ಸರಿದಾಗ ಆ ಸಕಲ ಸೃಷ್ಟಿಗೂ ನಾವು ವೈರಿಗಳಾಗ್ತಿದ್ದೇವೆ. ಆ ಸಕಲ ಸೃಷ್ಟಿಯನ್ನು ಕೂಡ ಭಯಪಡುವಂತಹ ಅನುಭವ ನಮ್ಮ ಜೀವನದಲ್ಲಿ ಆಗ್ತಿದೆ ಪ್ರಿಯರೇ. ಇಂದು ನಾವು ಇನ್ನೂ ಹೆಚ್ಚಾಗಿ ನೋಡುವಾಗ ನಮ್ಮ ಭವಿಷ್ಯದ ಬಗ್ಗೆ ನಾವು ಎಷ್ಟು ಮಟ್ಟಿಗೆ ನಾವು ಕಾಳಜಿಯನ್ನು ವಹಿಸ್ತೇವೆ, ಎಷ್ಟು ಮಟ್ಟಿಗೆ ನಾವು ಭಯಪಡ್ತಿದ್ದೇವೆ ಪ್ರಿಯರೇ. ಇಲ್ಲಿ ದೇವರು ಹೇಳಿದ್ದಾರೆ, ಮೊದಲನೆಯ ಕರೆ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ. ನಾವು ಈ ಕಾಲದಲ್ಲಿ ನಾವು ನೋಡ್ತೇವೆ, ನಾವು ಮದುವೆ ಆಗ್ತಿದ್ದೀವಿ, ನಮಗೆ ಎಷ್ಟು ಮಕ್ಕಳಿದ್ದಾರೆ ಪ್ರಿಯರೇ. ದೇವರು ಕೊಟ್ಟರೂ ಸಹ ನಾವು ಅದನ್ನು ತಿರಸ್ಕರಿಸುತ್ತಾ ಅನೇಕ ರೀತಿಯಲ್ಲಿ ಅದನ್ನು ಪಡೆದುಕೊಳ್ಳದೇ ಇರುವಂತಹ ಮಾರ್ಗಗಳನ್ನು ನಾವು ಹುಡುಕುತ್ತಿದ್ದೇವೆ. ಕನಿಷ್ಠ ಒಂದು ಮಗು ಇದ್ದರೆ ಸಾಕು ನಮ್ಮ ಜೀವನಕ್ಕೆ ಅಂತ ನಾವು ನಿರ್ಧರಿಸುತ್ತಿದ್ದೇವೆ. ನಾವು ಎಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಗೆ ಹುಟ್ಟಬೇಕು, ಯಾವ ಸಮಯದಲ್ಲಿ ಹುಟ್ಟಬೇಕು ಎನ್ನುವುದು ನಮ್ಮ ನಿರ್ಧಾರವಾಗಿದ್ದಿಲ್ಲ ಪ್ರಿಯರೇ. ನಮ್ಮನ್ನು ಸೃಷ್ಟಿಸಿದಂಥ ದೇವರು ಅದನ್ನು ನಿರ್ಧರಿಸಿದ್ದಾರೆ. ನಮ್ಮನ್ನು ಸೃಷ್ಟಿಸಿ ರೂಪಿಸಿ ಆಶೀರ್ವದಿಸಿದ ದೇವರ ಆಲೋಚನೆ ನಮ್ಮ ಜೀವನದಲ್ಲಿ ಏನಾಗಿದೆ ಅಂತ ಈಗಾಗಲೇ ನೀವು ಸ್ಪಷ್ಟವಾಗಿ ಕೇಳಿದ್ದೀರಿ. ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆದುಕೊಳ್ಳಿರಿ. ಇಂದು ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ನಾವು ಮಾಡ್ತೇವೆ. ಪೂರ್ಣ ಆರೋಗ್ಯ ಇದ್ರೂ ಸಹ ನಮಗೆ 1 ಮಗು ಸಾಕು, 2 ಮಗು ಸಾಕು, 3 ಮಗು ಸಾಕು. ಅದು ನಮಗೆ ಇಷ್ಟ ಬಂದ ಸಮಯದಲ್ಲಿ, ಇಷ್ಟ ಬಂದ ಅನುಕೂಲದ ರೀತಿಯಲ್ಲಿ ಆದರೆ ಸಾಕು. ಎಷ್ಟೋ ಜನರು ಈ ರೀತಿಯಲ್ಲಿ ಪ್ರಯತ್ನ ಮಾಡಿಬಿಟ್ಟು ಸರಿಯಾದ ಸಮಯದಲ್ಲಿ ದೇವರು ಆಶೀರ್ವದಿಸಿದಾಗ ಅದನ್ನು ಸ್ವೀಕರಿಸದೆ ಈಗ ಅದಕ್ಕಾಗಿ ಹಾಸ್ಪಿಟಲ್ಗಳು ಹರಿದಾಡುತ್ತಿದ್ದಾರೆ ಪ್ರಿಯರೇ. ಈಗ ಅವರು ಆಸೆ ಪಟ್ಟರೂ ಸಹ ಅವರಿಗೆ ಅದನ್ನು ಪಡೆದುಕೊಳ್ಳಲು ಅವಕಾಶ ಇಲ್ಲದಂಥ ಪರಿಸ್ಥಿತಿ ಪ್ರಿಯರೇ. ನಿಮಗೆ ಸಾವಿರಾರು ಕಾರಣಗಳಿರ್ಬೋದು. ಆ ಕಾರಣಗಳೇ ನಿಮಗೆ ದೇವರಿಗಿಂತಲೂ ಆ ಜೀವಕ್ಕಿಂತಲೂ ಹೆಚ್ಚಾಗಿ ಬಿಟ್ಟಿದೆ. ಇದು ಏನಕ್ಕೆ ಪ್ರಿಯರೇ? ನಿಮ್ಮ ಭಯ, ನಿಮ್ಮ ಸ್ವಾರ್ಥತೆ. ವಿಮೋಚನೆ ಕಾಂಡ 3ನೇ ಅಧ್ಯಾಯ ದೈವ ವಾಕ್ಯಗಳು 7ರಿಂದ 7, 9 ಹಾಗೂ 10. ಆಗ ಸರ್ವೇಶ್ವರ, ಈಜಿಪ್ಟ್ನಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಇಸ್ರಾಯೇಲರ ಮೊರೆ ನನಗೆ ಮುಟ್ಟಿದೆ. ಈಜಿಪ್ಟ್ನವರು ಅವರಿಗೆ ಕೊಡುತ್ತಿರುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ಹೋಗು, ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಹೊರತರುವುದಕ್ಕಾಗಿ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತಿದ್ದೇನೆ ಎಂದರು. ಮೋಶೆಯನ್ನು ದೇವರು ಕರೆದು ಈಜಿಪ್ಟ್ ದೇಶಕ್ಕೆ ಕಳಿಸುತ್ತಿದ್ದಾರೆ ಪ್ರಿಯರೇ. ಅಲ್ಲಿರುವಂತಹ ನನ್ನ ಜನರ ಕಷ್ಟ ಸಂಕಷ್ಟವನ್ನು, ಕಣ್ಣೀರನ್ನು, ಮೊರೆಯನ್ನು, ಕೂಗನ್ನು ನಾನು ಕಂಡಿದ್ದೇನೆ, ಕೇಳಿದ್ದೇನೆ. ನೀನು ಹೋಗಬೇಕು. ಅವರನ್ನು ನಾನು ಹಾಲು ಜೇನು ಹರಿಯುವಂಥ ನಾಡಿಗೆ ನಾನು ಅವರನ್ನು ನಿನ್ನ ಮುಖಾಂತರ ಕೊಂಡೊಯ್ಯುತ್ತೇನೆ. ಸಮೃದ್ಧಿಯ ಒಂದು ಜೀವನವನ್ನು ನಾನು ಅವರಿಗೆ ದಯಪಾಲಿಸ್ತೇನೆ
ಅಂತ ವಾಗ್ದಾನ ಮಾಡಿ ಮೋಶೆಯನ್ನು ಬಲಪಡಿಸಿ ದೇವರು ಇಸ್ರಾಯೇಲ್ ಜನರನ್ನು ಈಜಿಪ್ಟ್ ದೇಶದಿಂದ ಮರಳಿ ಕರೆದುಕೊಂಡು ಬರೋಕೆ ಮೋಶೆಗೆ ಆಯೋಗವನ್ನು ನೀಡುತ್ತಿದ್ದಾರೆ ಪ್ರಿಯರೇ. ಇದಕ್ಕಾಗಿ ಮೋಶೆ ಹೋದಾಗ ಅವನ ಮುಖಾಂತರ ದೇವರು ಕನಿಷ್ಠ 20 ಲಕ್ಷ ಜನರನ್ನು, ಒಂದು ಜನಾಂಗವನ್ನೇ ದೇವರು ಮುನ್ನಡೆಸಿದರು ಪ್ರಿಯರೇ. ಎಷ್ಟು ವರ್ಷ ಕಾಲ ಪ್ರಿಯರೇ? 40 ವರ್ಷ ಕಾಲ. ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಅವರ ಬಟ್ಟೆ ಈ 40 ವರ್ಷ ಕಾಲ ಹರಿದಿಲ್ಲ, ಹಾಗೂ ಅವರು ಧರಿಸಿದಂತಹ ಪಾದರಕ್ಷೆಗಳು ಸವಿದು ಹೋಗಲಿಲ್ಲ. ನೀರಿಗೆ ನೀರು, ಊಟಕ್ಕೆ ಊಟ. ಅವರು ಕೇಳಿಕೊಂಡಾಗ, ಮಾಂಸ ಬೇಕು ಅಂತ ಕೇಳಿಕೊಂಡಾಗ ಸ್ವರ್ಗದಿಂದ ಮಾಂಸವನ್ನು ಕೂಡ ದಯಪಾಲಿಸಿದರು ಪ್ರಿಯರೇ. 20 ಲಕ್ಷ ಜನರನ್ನು ದೇವರು 40 ವರ್ಷ ಅವರು ಬಿತ್ತಿದ್ದಿಲ್ಲ, ಕೊಯ್ದಿದ್ದಿಲ್ಲ, ದುಡಿದಿದ್ದಿಲ್ಲ, ಪಾಲನೆ ಪೋಷಣೆ ಮಾಡಿ ಮುನ್ನಡೆಸಿದರು ಪ್ರಿಯರೇ. ಒಂದು ತಲೆಮಾರುವೆ ಬದಲಾಗುವಂತೆ ಮುನ್ನಡೆಸಿದರು. ಇಂದು ನಾವು 2 ಅಥವಾ 1 ಮಗುವನ್ನು ಸಾಕೋಕ್ಕೆ ಎಷ್ಟೆಲ್ಲ ಆಲೋಚನೆ ಮಾಡ್ತಿದ್ದೇವೆ ಪ್ರಿಯರೇ. ಈ ಆಲೋಚನೆವೇ ತೋರಿಸ್ತೆ ನಮ್ಮ ಅವಿಶ್ವಾಸದ ಜೀವನ, ದೇವರ ಕರೆಯ ಅರಿವು ಇಲ್ಲದೆ ಇರುವಂತಹ ಜೀವನವನ್ನು ಸೂಚಿಸಿಕೊಡುತ್ತೆ. ನಾವು ದೇವರನ್ನು ಎಂದೂ ಅರಿತಿಲ್ಲ, ಆ ಅರಿವಿನಿಂದ ನಮಗೆ ಯಾವ ಪ್ರೀತಿಯ ಅನುಭವ ಆಗಲಿಲ್ಲ. ಅದಕ್ಕೆ ಅವರು ಹೇಳಿದ ಪ್ರಕಾರ ಅವರಿಗೆ ಸೇವೆ ಮಾಡಲಾಗಲಿ, ಜೀವಿಸಲಾಗಲಿ, ಅವರ ಜೊತೆಯಲ್ಲಿ ಆಗಿರೋಕೆ ಆಗಲಿ ನಮ್ಮಿಂದ ಆಗುತ್ತಿಲ್ಲ ಪ್ರಿಯರೇ. ಇಂಥ ಅವಿಶ್ವಾಸದ ಜೀವನ ಅದು ಶಾಪಗ್ರಸ್ತವಾದ ಜೀವನವಾಗಿದೆ ಪ್ರಿಯರೇ. ಎಂದು ನಾವು ದೇವರನ್ನು ಕಂಡುಕೊಳ್ಳೋಕೆ ನಮ್ಮಿಂದ ಆಗೋದಿಲ್ಲ. ದೇವರು ಹೇಳ್ತಿದ್ದಾರೆ, ಯೋಹನನ್ನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯ, ನನ್ನನ್ನು ಹೊರತುಪಡಿಸಿ ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಹಾಗಿರುವಲ್ಲಿ ಪ್ರಿಯರೇ, ನಿಮ್ಮ ಭವಿಷ್ಯದ ಬಗ್ಗೆ ನೀವು ಆಲೋಚನೆ ಮಾಡುವಾಗ, ನಿಮ್ಮ ಜೀವನವನ್ನು ನೀವು ಮುನ್ನಡೆಸಲು ಪ್ರಯತ್ನಿಸುವಾಗ, ಆ ಆಲೋಚನೆಯಲ್ಲಿ, ಆ ಜೀವನದಲ್ಲಿ ದೇವರಿಗೆ ನೀವು ಕೊಟ್ಟಿರುವ ಸ್ಥಾನವೇನು? ದೀಕ್ಷಾ ಸ್ನಾನದ ಮುಖಾಂತರ ದೇವರ ಆತ್ಮವನ್ನು ನೀವು ಪಡೆದುಕೊಂಡಿದ್ದೀರಿ ಪ್ರಿಯರೇ. ನಿಮ್ಮ ಶರೀರ ದೇವರ ಆಲಯವಾಗಿದೆ. ನಾನು ನಿಮಗೆ ಒಂದು ಪೋಷಕನನ್ನು ಕೊಡುತ್ತೇನೆ, ಆ ಪೋಷಕನು ನಿಮ್ಮನ್ನು ಸರಿದಾರಿಯಲ್ಲಿ ನಡೆಸ್ತಾರೆ, ನಿತ್ಯದ ಮಾರ್ಗದಲ್ಲಿ ನಡೆಸ್ತಾರೆ ಅಂತ ವಾಗ್ದಾನ ಮಾಡಿದ್ದಾರೆ. ನಿಮಗೆ ಒಂದು ಸಹಾಯಕನಾಗಿ ನಾನು ಅವರನ್ನು ನಿಮಗೆ ಕೊಡುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಆ ಸಹಾಯಕನ ಸಹಾಯವನ್ನು ಪಡೆಯದೆ ಈ ಜೀವನವನ್ನು ಹೇಗೆ ನಡೆಸಿಕೊಂಡು ಹೋಗ್ತೀರಾ ಪ್ರಿಯರೇ? ಒಂದು ಕ್ಷಣ ನೀವು ನೆನೆಸಿಕೊಳ್ಳಿ, ಆಲೋಚನೆ ಮಾಡಿ. ನಿಮ್ಮ ಶಕ್ತಿಯಿಂದ ಈ ಜೀವನವನ್ನು ನಡೆಸೋಕೆ ಅಲ್ಲ ದೇವರು ಆ ಸಹಾಯಕನನ್ನು ನಿಮಗೆ ಕೊಟ್ಟಿದ್ದು, ಅಥವಾ ಯೇಸು ಈ ಲೋಕಕ್ಕೆ ಬಂದು ತನ್ನನ್ನೇ ಅರ್ಪಿಸಿಕೊಂಡದ್ದು. ದೇವ ಶಕ್ತಿಯಿಂದ ನೂತನ ಸೃಷ್ಟಿಯಾಗಿ ದೇವರಲ್ಲಿ ಆಶ್ರಯಿಸಿ ದೇವರ ಜೊತೆಗೆ ಜೀವಿಸಲು ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಈ ಲೋಕಕ್ಕೆ ಕಲಿಸಿದ್ದಾರೆ ಪ್ರಿಯರೇ. ಇಂಥ ಒಂದು ಆಶ್ರಯ ಜೀವನ ನಮ್ಮದಾಗಿ ಮಾರ್ಪಡಬೇಕು. ಇಂಥ ಒಂದು ಜೀವನ ನಾವು ಜೀವಿಸುವಾಗ ನಾವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತೇವೆ ಹೊರತು ಯಾವ ಸೃಷ್ಟಿಯನ್ನಾಗಲಿ, ಯಾವ ವ್ಯಕ್ತಿಯನ್ನಾಗಲಿ, ಯಾವ ಶಕ್ತಿಯನ್ನಾಗಲಿ, ಯಾವ ಸ್ಥಳವನ್ನಾಗಲಿ ಭಯಪಟ್ಟು ನಾವು ಜೀವಿಸೋದಿಲ್ಲ ಪ್ರಿಯರೇ. ದೇವರಿಗೆ ತಲೆ ತಗ್ಗಿಸುವವನು ಲೋಕದ ಮುಂದೆ ತಲೆ ಎತ್ತಿ ನಡೆಯುವಂತೆ ದೇವರು ಮಾಡ್ತಾರೆ ಪ್ರಿಯರೇ. ನಿಮ್ಮ ಜೀವನದಲ್ಲಿ ಯಾವುದಾದರೂ ರೀತಿಯಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ ಆಗಲಿ, ನಿಮ್ಮ ಕುಟುಂಬದ ಬಗ್ಗೆ ಆಗಲಿ, ನಿಮ್ಮ ಜೀವನದ ಬಗ್ಗೆ ಆಗಲಿ ನಿಮ್ಮಲ್ಲಿ ಚಿಂತೆ, ಭಾರ ಅಥವಾ ಭಯ ಇದ್ದರೆ ನಿಮ್ಮಲ್ಲಿರುವಂತಹ ಪಾಪವೇ ಅದರ ಕಾರಣ. ನಿಮ್ಮ ಜೀವನ ದೇವರು ಆಯೋಜಿಸಿದಂತಹ ಜೀವನದ ಕಡೆಗೆ ಆ ದಾರಿಯಲ್ಲಿ ನಡೀತಿಲ್ಲ, ದೇವರ ಕರೆಗೆ ಇನ್ನೂ ನೀವು ಹೋಗೊಡಲಿಲ್ಲ ಎನ್ನುವುದು ಅದರಿಂದ ಅರಿತು ಬರುತ್ತೆ ಪ್ರಿಯರೇ. ಈ ಅರಿವು ನೀವು ಸ್ವೀಕರಿಸಿದಾಗ ನೀವು ರಕ್ಷಣಾ ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸುತ್ತೀರಿ. ಅದನ್ನು ಸ್ವೀಕರಿಸದೇ ಇರುವವರೆಗೆ ದೇವರು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಇಟ್ಟಿರುವಂಥ ಆಶೀರ್ವಾದಗಳನ್ನು ನೀವು ನಿಮ್ಮ ಜೀವಮಾನ ಕಾಲದಲ್ಲಿ ಎಂದಿಗೂ ಕಂಡುಕೊಳ್ಳಲು ನಿಮ್ಮಿಂದ ಸಾಧ್ಯವಾಗೋದಿಲ್ಲ. ಇದರ ಮುಖಾಂತರ ನಿಮ್ಮ ನಿತ್ಯ ಜೀವವನ್ನು ಕೂಡ ನೀವು ಕಳೆದುಕೊಳ್ಳಲು ಅನೇಕ ಅವಕಾಶಗಳು ಇದೆ ಪ್ರಿಯರೇ. ಎಲ್ಲಕ್ಕಿಂತಲೂ ಹೆಚ್ಚಾಗಿ
ದೇವರ ಯೋಜನೆ ಏನು ಅಂತ ಅರಿತುಕೊಳ್ಳಲು ಹಂಬಲ ನಮ್ಮಲ್ಲಿ ಇರಬೇಕು. ಪ್ರತಿ ಸಾರಿ ನೀವು ವಾಕ್ಯಗಳನ್ನು ಕೇಳುವಾಗ ದೇವರು ನಿಮ್ಮನ್ನು ಕರೆದಿದ್ದಾರೆ ಎನ್ನುವಂಥ ಮಾತನ್ನು ಕೇಳ್ತೀರಿ. ಅದು ಹೆಸರಿಡಿದು ಕರೆದಿದ್ದಾರೆ ಎನ್ನುವಂತಹ ಮಾತನ್ನು ನೀವು ಕೇಳ್ತೀರಿ ಪ್ರಿಯರೇ. ನಿಮ್ಮ ತಂದೆಯಾಗಲಿ ತಾಯಿಯಾಗಲಿ ನಿಮ್ಮನ್ನು ಕರೆಯುವಾಗ ನೀವು ಹೋಗ್ಬಿಟ್ಟು ಕೇಳ್ತೀರಾ, ಅಮ್ಮ ಅಪ್ಪ ಯಾತಕ್ಕಾಗಿ ಕರೆದೀರಾ ಅಂತ. ಇಂಥ ಮಾತನ್ನು ಗುರುಗಳ ಮುಖಾಂತರ ಅಥವಾ ವಾಕ್ಯದ ಮುಖಾಂತರ ನೀವು ಕೇಳುವಾಗ ಎಂದಾದರೂ ನಿಮ್ಮ ಮನಸ್ಸಿನಿಂದ ನೀವು ಕೇಳಿದ್ದೀರಾ, ಏನಕ್ಕಾಗಿ ನನ್ನನ್ನು ಕರೆದಿದ್ದೀರಿ? ಹೀಗೆ ಮುಂದುವರಿಸುತ್ತಾ ನಾವು ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ಕರೆಯ ಬಗ್ಗೆ ಧ್ಯಾನಿಸುವ ಪ್ರಿಯರೇ. ಆದಿಕಾಂಡ 12ನೇ ಅಧ್ಯಾಯ ವಾಕ್ಯಗಳು 1ರಿಂದ 3ರವರೆಗೆ. ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನನ್ನು ಹರಸುವವರನ್ನು ನಾ ಹರಸುವೆ, ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆ. ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಆಮೇನ್, ಆಮೇನ್, ಆಮೇನ್. ದೇವರಲ್ಲಿ ನನ್ನ ಆತ್ಮೀಯರೇ, ಅಬ್ರಹಾಮನನ್ನು ವಿಶ್ವಾಸದ ಮಹಾಪಿತ ಎಂದು ನಾವು ವಿಶ್ವಸಿಸುತ್ತೇವೆ, ನಾವು ಕರೆಯುತ್ತೇವೆ ಪ್ರಿಯರೇ. ಅವರು ನಮಗೆ ತಂದೆ ಆಗಿದ್ದರೆ ವಿಶ್ವಾಸದ ಮುಖಾಂತರ ನಾವೆಲ್ಲರೂ ಅವರ ಮಕ್ಕಳಾಗಿದ್ದೇವೆ. ದೇವರು ಅಬ್ರಹಾಮನಿಗೆ ಯಾವ ಆಶೀರ್ವಾದವನ್ನು ದಯಪಾಲಿಸಿದಿರೋ ಆ ಎಲ್ಲ ಆಶೀರ್ವಾದಗಳಿಗೆ ನಾವು ಹಕ್ಕುದಾರರಾಗಿದ್ದೇವೆ ಪ್ರಿಯರೇ. ಆ ಎಲ್ಲ ಆಶೀರ್ವಾದವು ನಮ್ಮ ಮೇಲೆ ಇದೆ. ಪಶ್ಚಾತ್ತಾಪಪಟ್ಟು ಮನಮರುಗಿ ಸತ್ಯವನ್ನು ಅರಿತುಕೊಂಡು ನಾವು ಸತ್ಯದ ಪದದಲ್ಲಿ ನಡೆಯಲು ನಾವು ಪ್ರಯತ್ನಿಸುವಾಗ, ಪೂರ್ಣ ಹೃದಯ ಆತ್ಮ ಮನಸ್ಸು ಶಕ್ತಿಯಿಂದ ಪ್ರಯತ್ನಿಸುವಾಗ ಪ್ರಿಯರೇ, ಈ ಎಲ್ಲ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಕಾರ್ಯಗತ ಆಗಲು ಪ್ರಾರಂಭಿಸುತ್ತೆ. ಇಂದು ನಾವು ಎಲ್ಲ ಪ್ರಯತ್ನ ನಮ್ಮ ಜೀವನದಲ್ಲಾಗಲಿ ನಮ್ಮ ಮಕ್ಕಳ ಜೀವನದಲ್ಲಾಗಲಿ ನಾವು ಪ್ರೇರೇಪಿಸುವಂಥದ್ದು, ಪ್ರೋತ್ಸಾಹಿಸುವಂಥದ್ದು ಏನು ಪ್ರಿಯರೇ? ಸಮಾಜದಲ್ಲಿ ಉನ್ನತ ಸ್ಥಾನ, ಅಧಿಕಾರ, ಐಶ್ವರ್ಯವನ್ನು ಪಡೆದುಕೊಳ್ಳಲು. ಆದರೆ ಇವೆಲ್ಲವನ್ನು ಪಡೆದುಕೊಳ್ಳಬೇಕಾದರೆ ಇವೆಲ್ಲರಿಗೂ ಒಡೆಯರಾದಂತಹ ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಕಾರ್ಯಗತ ಆಗಬೇಕು ಎನ್ನುವಂಥ ಅರಿವು ಇಲ್ಲದೆ ನಾವು ಜೀವಿಸ್ತಿದ್ದೇವೆ ಪ್ರಿಯರೇ. ದೇವರ ಆಶೀರ್ವಾದ ಇಲ್ಲದೆ ಕಟ್ಟುವಂಥ ಮನೆಯ ಆ ಕೆಲಸಗಾರನ ಪ್ರಯಾಸವೆಲ್ಲವೂ ವ್ಯರ್ಥ ಪ್ರಿಯರೇ. ದೇವರ ಜೊತೆಗಿದ್ದಾಗ ಗಾಳಿ ಬೀಸುತ್ತೆ, ಮಳೆ ಬೀಳುತ್ತೆ, ಆ ಮನೆ ಅಲ್ಲೇ ನೆಲೆಗೊಂಡಿರುತ್ತೆ ಪ್ರಿಯರೇ. ನಿಮ್ಮ ಜೀವನಗಳು ದೇವರ ಅರಿವಿನಿಂದಲೂ ವಿಶ್ವಾಸನಿಂದಲೂ ಕಟ್ಟಬೇಕು. ಅಬ್ರಹಾಮನನ್ನು ದೇವರು ತನ್ನ ಮನೆಯಿಂದ ಹೊರಗಡೆ ಕರೆಯುತ್ತಿದ್ದಾರೆ, ಕರೆದು ಬಿಟ್ಟು ಅವನಿಗೆ ವಾಗ್ದಾನ ಕೊಡುತ್ತಿದ್ದಾರೆ. ನಾನು ನಿನ್ನನ್ನು ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ, ನೀನೇ ಆದರ್ಶದ ಆಶೀರ್ವಾದವಾಗುವೆ ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಲು ದೇವರು ಆಶಿಸುತ್ತಿದ್ದಾರೆ. ದೇವ ಜನಾಂಗವಾಗಿ, ದೇವ ಜನರಾಗಿ ಮಾಡಲು ಆಶೀರ್ವದಿಸುತ್ತಿದ್ದಾರೆ. ಏನಕ್ಕಾಗಿ ಅಬ್ರಹಾಮನನ್ನು ದೇವರು ತನ್ನ ಮನೆಯಿಂದ ಕರೆಯುತ್ತಿದ್ದಾರೆ? ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಏನಕ್ಕೆ ಅಂತಂದರೆ, ತನ್ನ ಕುಟುಂಬದವರು ವಿಗ್ರಹಾರಾಧನೆಯಲ್ಲಿ ಭಾಗಿಗಳಾದಂಥವರು, ಆ ಊರು, ಆ ಸ್ಥಳವು ಅದರಲ್ಲಿ ತುಂಬಿ ತುಳುಕಿದಂತಹ ಸಮಾಜ ಅಥವಾ ಸ್ಥಳ. ಅಲ್ಲಿ ನೀನಿದ್ದರೆ ನೀನು ನನ್ನ ಸ್ವರಕ್ಕೆ ಕಿವಿಗೊಡೋಕೆ ನಿನ್ನಿಂದ ಆಗೋದಿಲ್ಲ. ಅನೇಕ ಪ್ರಲೋಭನೆಗಳು ನಿನ್ನ ಜೀವನದೊಳಗೆ ಇದ್ದೇ ಇರುತ್ತೆ. ಅದಕ್ಕೆ ನನ್ನ ಸ್ವರವನ್ನು ಕೇಳಿ ಅಲ್ಲಿಂದ ನೀನು ಬಾ ಅಂತ ಕರೀತಿದ್ದಾರೆ. ಆ ಮಾತಿಗೆ ಅವನು ಓಗೊಡುತ್ತಿದ್ದಾನೆ. ದೇವರು ಕರೆಯುವಾಗ ವಾಗ್ದಾನದೊಂದಿಗೆ, ಆಶೀರ್ವಾದದೊಂದಿಗೆ ದೇವರು ಕರೀತಾರೆ ಪ್ರಿಯರೇ. ಆ ಕರೆಯಲ್ಲಿ ನಾವು ನಡೆಯುವಾಗ ಆ ವಾಗ್ದಾನಗಳನ್ನು, ಆ ಆಶೀರ್ವಾದಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸ್ತೇವೆ ಪ್ರಿಯರೇ. ಏನಂತ ಅಬ್ರಹಾಮನಿಗೆ ದೇವರು ಕೊಟ್ಟಂಥ ಆಶೀರ್ವಾದ ಅಥವಾ ವಾಗ್ದಾನ?
ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ. ಒಂದು ಮಕ್ಕಳು ಕೂಡ ಇಲ್ಲದೆ ಇರುವಂಥ ಸಮಯದಲ್ಲಿ, ಕಷ್ಟದಲ್ಲಿ, ನಾಶದಲ್ಲಿ, ನೋವಿನಲ್ಲಿ ಇರುವಂಥ ಸಮಯದಲ್ಲಿ ದೇವರೊಂದು ನಂಬಿಕೆ, ಭರವಸೆ, ನಿರೀಕ್ಷೆಯನ್ನು ಕೊಡುತ್ತಿದ್ದಾರೆ. ಜೀವಿಸಲು ಒಂದು ಆಸೆಯನ್ನು ದೇವರು ಅವನ ಮನಸ್ಸಿನಲ್ಲಿ ಹಾಕುತ್ತಿದ್ದಾರೆ. ಪ್ರಿಯರೇ, ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ಇಂದು ನೀವು ವೀಕ್ಷಿಸುವಾಗ ಇದನ್ನೇ ಮಾತನಾಡುತ್ತಿದ್ದಾರೆ. ನಿಮಗೆ ಯಾವುದರಲ್ಲಿ ಕೊರತೆ ಇದೆಯೋ ಅದನ್ನು ಸಮೃದ್ಧಿ ಆಗುವಂತೆ ನಾನು ಆಶೀರ್ವದಿಸ್ತೇನೆ. ನನ್ನ ಕರೆಗೆ ನೀನು ಕಿವಿಗೊಡು. ಅಬ್ರಹಾಮನು ಬಿಟ್ಟಂತೆ ತನ್ನ ಮನೆಯನ್ನು ಬಿಡೋಕೆ ನಿಮ್ಮಿಂದ ದೇವರು ಕೇಳದೇ ಇರಬಹುದು. ಆದರೆ ನಿಮ್ಮ ಪಾಪದ ಜೀವನವನ್ನು, ಪಾಪವು ನಿಮ್ಮಲ್ಲಿ ಮನೆ ಮಾಡಿದಂತಹ ಆ ಮನೆಗಳನ್ನು ತೆಗೆದುಹಾಕಬೇಕು ನಿಮ್ಮ ಮನಸ್ಸಿನಿಂದ, ನಿಮ್ಮ ಹೃದಯದಿಂದ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಆಲಯವು ಪ್ರಾರ್ಥನಾ ಆಲಯ ಕಳ್ಳರ ಗುಹೆಯಂತೆ ನೀವು ಮಾಡಿದ್ದೀರಿ ಅಂತಂದರೆ, ದುರಾತ್ಮಗಳು ವಾಸಿಸುವಂತಹ ಸ್ಥಳವನ್ನಾಗಿ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು, ನಿಮ್ಮ ಶರೀರವನ್ನು ನೀವು ಬಿಟ್ಟುಕೊಟ್ಟಿದ್ದೀರಿ. ಮರಳಿ ನನ್ನ ಕಡೆಗೆ ಬನ್ನಿ. ದೇವರು ವಾಸಿಸುವಂತಹ ದೇವರ ಆತ್ಮರ ಗರ್ಭಗುಡಿಯಾಗಿ ನಿಮ್ಮ ಶರೀರವನ್ನು ನಾನು ಮಾರ್ಪಡಿಸ್ತೇನೆ. ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವ ಜಲ ಹೊಣಲಾಗಿ ಬರುತ್ತೆ. ನಾನೀ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ಜೀವ ಕೊಡುವಂಥ ಜ್ಯೋತಿ ಅವನಲ್ಲಿ ಇರುತ್ತೆ. ಕತ್ತಲುಮಯವಾಗಿರುವಂತಹ ನಿಮ್ಮ ಜೀವನದಲ್ಲಿ ಬೆಳಕನ್ನು ದೇವರು ಸುರಿಸುತ್ತಾರೆ. ಹೇಗೆ? ಅವರನ್ನು ನೀವು ಹಿಂಬಾಲಿಸುವಾಗ. ನನ್ನನ್ನು ಹಿಂಬಾಲಿಸುವವನಿಗೆ ಬೆಳಕನ್ನು ನಾನು ತುಂಬಿಸುತ್ತೇನೆ. ಜೀವವಾಗಿರುವಂತಹ ದೇವರ ಆತ್ಮವನ್ನು ನಿಮ್ಮಲ್ಲಿ ತುಂಬಿಸುತ್ತಾರೆ. ಆಮೇಲೆ ಅಬ್ರಹಾಮನ ಹತ್ರ ದೇವರು ಹೇಳ್ತಿದ್ದಾರೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ, ಗೌರವವನ್ನು ತರುತ್ತೇನೆ. ಅನೇಕ ಸಾರಿ ನಮ್ಮ ಮನಸ್ಸಿನಲ್ಲಿ ನಮ್ಮನ್ನು ಇತರರು ಗೌರವಿಸಬೇಕು, ಸಮಾಜದಲ್ಲಿ ನನ್ನನ್ನು ಗುರುತಿಸಬೇಕು ಎನ್ನುವಂಥ ಆಸೆಗಳು ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಯಲ್ಲಿ ಬರೋದು ಸಹಜ. ಆದರೆ ಅಂಥ ಒಂದು ಆಶೀರ್ವಾದ ನಮ್ಮ ಪ್ರಯತ್ನದಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಬುದ್ಧಿಯಿಂದ ಎಂದಿಗೂ ಪಡೆದುಕೊಳ್ಳಲು ನಮ್ಮಿಂದ ಸಾಧ್ಯವಾಗೋದಿಲ್ಲ. ಪ್ರಿಯರೇ, ಇದು ದೇವರು ಕೊಡುವಂಥದ್ದಾಗಿದೆ. ನಿನಗೆ ಹೆಸರು, ಘನತೆ, ಗೌರವ ಸಮಾಜದಲ್ಲಿ, ದೇವರ ದೃಷ್ಟಿಯಲ್ಲಿ ಅದು ದೇವರು ಕೊಡುತ್ತಾರೆ. ಯೇಸುವಿನ ನಾಮಗೆಂದೇ ಸ್ವರ್ಗ ನಿವಾಸಿಗಳು, ಭೂಲೋಕ ನಿವಾಸಿಗಳು, ಪಾತಾಳ ಜೀವರಾಶಿಗಳು ಮೊಣಕಾಲಾಗ್ತಾರೆ. ಆ ನಾಮವನ್ನು ದೇವರು ಕೊಟ್ಟಿದ್ದಾರೆ. ಪ್ರಿಯರೇ, ಅದೇ ರೀತಿಯಲ್ಲಿ ನಿಮ್ಮ ಹೆಸರಿಗೆ ಘನತೆ, ಗೌರವವನ್ನು ದೇವರು ಕೊಡುತ್ತಾರೆ. ಹೇಗೆ? ದೇವರ ಜೊತೆಯಲ್ಲಿ ನೀವು ಜೀವಿಸುವಾಗ, ದೇವರು ಕರೆದಂತಹ ದಾರಿಯಲ್ಲಿ ನೀವು ನಡೆಯುವಾಗ. ಏನಕ್ಕೆ ಅಂದರೆ, ಅಬ್ರಹಾಮನನ್ನು ಕರೆದು ದೇವರು ಹೇಳ್ತಿದ್ದಾರೆ, ನಿನ್ನ ಹೆಸರಿಗೆ ನಾನು ಘನತೆ, ಗೌರವವನ್ನು ತರುತ್ತೇನೆ ಎಂದು. ಹಾಗೂ ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ಇದನ್ನು ಮುಂದುವರಿಸುತ್ತಾ ದೇವರು ಹೇಳುತ್ತಿದ್ದಾರೆ, ನಿನ್ನನ್ನು ಹರಸುವವರನ್ನು ನಾ ಹರಸುವೆ, ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆ. ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡಿ ಪ್ರಿಯರೇ, ಕರೆದಂತಹ ದೇವರು ಅಬ್ರಹಾಮನ ಮುಖಾಂತರ ನಮ್ಮೆಲ್ಲರಿಗೂ ಕೊಡುವಂತಹ ವಾಗ್ದಾನ, ನಿನ್ನನ್ನು ಹರಸುವವರನ್ನು ನಾ ಹರಸುವೆ. ನೀನು ಚೆನ್ನಾಗಿರು, ನಿನ್ನ ಕುಟುಂಬ ಚೆನ್ನಾಗಿರಲಿ ಅಂತ ಯಾರು ಬಯಸ್ತಾರೋ ಅವರನ್ನು ನಾನು ಆಶೀರ್ವದಿಸ್ತೇನೆ. ಅವನು ಚೆನ್ನಾಗಿರಲಿ, ಅವಳು ಚೆನ್ನಾಗಿರಲಿ, ಅವನ ಕುಟುಂಬ ಚೆನ್ನಾಗಿರಲಿ ಅಂತ ದೇವರು ಬಯಸ್ತಾರೆ. ಅಂದರೆ ನಿನಗೆ ಯಾರು ಕೊಡ್ತಾರೋ ಅವರಿಗೆ ದೇವರು ಕೊಡ್ತಾರೆ. ನಿನಗೆ ಒಳಿತನ್ನು ಕೊಟ್ಟರೆ ದೇವರು ಅವರಿಗೆ ಒಳಿತನ್ನು ಕೊಡ್ತಾರೆ. ನೆಕ್ಸ್ಟ್ ವಾಕ್ಯ, ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆ. ಅಂದರೆ ನೀನು ಹಾಳಾಗಿ ಹೋಗಬೇಕು, ನಿನ್ನ ಜೀವನದಲ್ಲಿ ನೀನು ಯಶಸ್ಸು ಕಾಣಬಾರದು ಅಂತ ಯಾರು ಆಸೆ ಪಡ್ತಾರೋ ಅವರ ಜೀವನದಲ್ಲಿ ಯಶಸ್ಸು ಕಾಣದಂತೆ ದೇವರು ನೋಡ್ಕೊಳ್ತಾರೆ. ಅವರ ಜೀವನ ಬೆಳೆಯದಂತೆ ದೇವರು ಮನಸ್ಸು ಮಾಡ್ತಾರೆ. ಪ್ರಿಯರೇ, ಏನಕ್ಕೆಂದರೆ ನೀವು ದೇವರ ಕಣ್ಮಣಿ ಆಗಿದ್ದೀರಿ. ನಿನಗಾಗಿ ದೇವರು ಜನಾಂಗಗಳನ್ನೇ ಬಿಡಲು ಸಿದ್ಧರಿದ್ದಾರೆ. ಆಗ
ನೀನು ದೇವರ ದಾರಿಯಲ್ಲಿ ನೀನು ನಡೆಯುವಾಗ, ಹೇಗೆ ಇಸ್ರಾಯೇಲರ ಮುಂದೆ ಬಂದಂಥ ಎಲ್ಲ ಜನಾಂಗಗಳನ್ನು ದೇವರು ಬದಿಗಿಟ್ಟು ಅವರನ್ನು ಮುನ್ನಡೆಸಿದಿರೋ, ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ದೇವ ಕರೆಗೆ ಹೋಗೊಟ್ಟು ಆ ಕರೆಗೆ ತಕ್ಕಂತೆ ಜೀವಿಸುವಾಗ ನಿಮ್ಮ ವಿರುದ್ಧ ಬರುವಂತಹ ಎಲ್ಲವನ್ನು ದೇವರು ನಿಮ್ಮಿಂದ ತೆಗೆದು ಹಾಕ್ತಾರೆ ಪ್ರಿಯರೇ. ನಿಮ್ಮನ್ನು ಯಾರು ಆಶೀರ್ವದಿಸ್ತಾರೋ ಅವರನ್ನು ದೇವರು ಆಶೀರ್ವದಿಸ್ತಾರೆ. ನಿಮ್ಮನ್ನು ಯಾರು ದ್ವೇಷಿಸುತ್ತಾರೋ ಅವ್ರನ್ನ ದೇವರು ದ್ವೇಷಿಸುತ್ತಾರೆ. ನಮ್ಮ ಜೀವನವನ್ನು ನಾವು ನೋಡುವಾಗ ದೇವರ ಆಶ್ರಯದಲ್ಲಿ, ದೇವರ ವಿಶ್ವಾಸದಲ್ಲಿ ಇಲ್ಲದೆ ಇರುವಂತಹ ಜೀವನವನ್ನು ನಾವು ಜೀವಿಸುವಾಗ ಪ್ರಿಯರೇ, ಯಾರಾದರೂ ಒಬ್ಬರು ನಮ್ಮ ಬಗ್ಗೆ, ನಮ್ಮ ವಿರುದ್ಧ, ನಮ್ಮ ಕುಟುಂಬದ ವಿರುದ್ಧ ಒಂದು ಮಾತು ಮಾತಾಡಿದರೆ ಸಾಕು, ಅದಕ್ಕೆ 10 ಮಾತು ನಾವು ಮಾತಾಡ್ತೇವೆ. ಯಾರಾದರೂ ಒಬ್ಬರು ಒಂದು ಕಾರ್ಯ ಮಾಡಿದರೆ ಸಾಕು, ನಾವು ಆ ಕೋಪವನ್ನು, ದ್ವೇಷವನ್ನು ಸಾಧಿಸುವ ತನಕ, ಅದಕ್ಕೆ ತಕ್ಕ ರೀತಿಯಲ್ಲಿ ಬದಲು ಕೊಡುವವರೆಗೆ ಅದಕ್ಕೆ ವಿರುದ್ಧ ನಾವು ಪ್ರಯತ್ನ ಮಾಡ್ತೇವೆ ಪ್ರಿಯರೇ. ಆದರೆ ದೇವರ ಯೋಜನೆ ನೀವು ಹರಿಯದಂತೆ ಹೋಗ್ತಿದ್ದೀರಿ. ನೀನಲ್ಲ ಅದು ಮಾಡಬೇಕಾಗಿರೋದು, ನಾನು. ನಿನ್ನ ಶಕ್ತಿಯಿಂದ ನೀನು ಎಷ್ಟು ಮಾಡ್ತೀಯಾ? ಒಂದು ಉದಾಹರಣೆ ತಗೊಳ್ಳಿ. ಒಬ್ಬ ವ್ಯಕ್ತಿ ಮೇಲೆ ನಿನಗೆ ದ್ವೇಷ ಇದೆ, ನೀನು ಕೋಪದಿಂದ ನೀನು ಹೊಡೆದಿದೆಯಾ? ಅವನು ಮಾನಸಿಕವಾಗಿ, ಅವನ ಮಾನಸಿಕ ಬುದ್ಧಿ ಕೆಟ್ಟು ಹೋಯಿತು, ಅವನೊಬ್ಬ ಹುಚ್ಚನಾದ ಅಥವಾ ಅವನು ಸತ್ತು ಹೋದ. ಅವನು ಮಾಡಿದ ತಪ್ಪಿಗೆ ನೀನು ಪ್ರತಿಕ್ರಿಯಿಸಿದೆಯಾ? ನಂತರ ಏನಾಗುತ್ತೆ ಪ್ರಿಯರೇ? ಪೊಲೀಸವರು ಬರ್ತಾರೆ, ನಿನ್ನನ್ನು ಕಾರಾಗೃಹಕ್ಕೆ ಹಾಕ್ತಾರೆ. ನಿನ್ನ ಜೀವನ ಏನಾಯಿತು? ನಿನ್ನ ದೇಶದಿಂದ, ನಿನ್ನ ಕೋಪದಿಂದ ನೀನು ಮಾಡಿದಂಥ ಒಂದು ಕಾರ್ಯ, ಆ ವ್ಯಕ್ತಿ ತಪ್ಪಾಗಿಯೇ ನಡೆದುಕೊಂಡಿದ್ದಾನೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅವನು ಮಾಡಿದ ತಪ್ಪಿಗೆ ನಿನ್ನ ಜೀವನ ಕೊನೆಗೊಳ್ತಿದೆ. ನಿನ್ನ ಕುಟುಂಬವನ್ನು ನೀನು ಅನುಭವಿಸಬೇಕಾಗಿತ್ತು, ನಿನ್ನ ಕುಟುಂಬ ನಿನ್ನನ್ನು ಅನುಭವಿಸಬೇಕಾಗಿತ್ತು. ಇವತ್ತು ನಿನ್ನ ಕುಟುಂಬ ಜೊತೆಗೆ ನೀನಿಲ್ಲ, ಅವರ ಜೊತೆಗೆ ನೀನಿಲ್ಲ, ನಿನ್ನ ಜೊತೆಗೆ ಅವರಿಲ್ಲ. ಇಂಥ ಜೀವನಕ್ಕಾಗಿ ದೇವರು ಕರೆದಿಲ್ಲ ಪ್ರಿಯರೇ. ನಿನ್ನ ವಿರುದ್ಧ ಏನು ಬರುತ್ತಿದೆ ಅದು ನನ್ನ ವಿರುದ್ಧ ಆಗಿದೆ. ಅದಕ್ಕೆ ಸೌಲನು ಪೌಲನಾಗುವ ಮುಂಚೆ ಸೌಲನ ಥರ ದೇವರು ಪ್ರತ್ಯಕ್ಷರಾಗಿ ಕೇಳುತ್ತಿದ್ದಾರೆ, ನನ್ನನ್ನೇಕೆ ಹಿಂಸಿಸುತ್ತಿದೆಯಾ? ಸೌಲ ಯಾರನ್ನ ಹಿಂಸಿಸ್ತಿದ್ದ ಪ್ರಿಯರೇ? ಯೇಸುವಲ್ಲಿ ವಿಶ್ವಾಸ ಬಿಟ್ಟಂತಹ ಜನರನ್ನ ಹಿಂಸಿಸ್ತಿದ್ದ. ಆದರೆ ಯೇಸು ಕೇಳ್ತಿದ್ದಾರೆ, ಏನಕ್ಕೆ ಕ್ರೈಸ್ತರನ್ನು ಹಿಂಸಿಸ್ತಿದ್ಯಾ ಅಂತ ಅಲ್ಲ. ಯೇಸು ಕೇಳ್ತಿಲ್ಲ, ನನ್ನಲ್ಲಿ ವಿಶ್ವಾಸ ಇಟ್ಟವ್ರನ್ನ ಏನಕ್ಕೆ ಹಿಂಸಿಸ್ತಿದ್ಯಾ ಅಂತ ಕೇಳ್ತಿಲ್ಲ, ನೀನು ನನ್ನನ್ನೇಕೆ ಹಿಂಸಿಸುತ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಅಂದರೆ ನಿನ್ನ ವಿರುದ್ಧ ಬರುವಂತಹ ಪ್ರತಿಯೊಂದು ಅದು ದೇವರ ವಿರುದ್ಧ ಬರುತ್ತಿದೆ. ನಿನ್ನ ಪರವಾಗಿ ಬರುವಂತಹ ಪ್ರತಿಯೊಂದು ಅದು ದೇವರ ಪರವಾಗಿ ಬರುತ್ತಿದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತಾರೆ ಪ್ರಿಯರೇ, ಯಾರು ನಿನ್ನನ್ನು ಸ್ವೀಕರಿಸ್ತಾರೋ ಅವರು ನನ್ನನ್ನು ಸ್ವೀಕರಿಸ್ತಾರೆ, ಯಾರು ನನ್ನನ್ನು ಸ್ವೀಕರಿಸ್ತಾರೋ ನನ್ನನ್ನು ಕಳಿಸಿಕೊಟ್ಟಂಥ ತಂದೆಯನ್ನೇ ಸ್ವೀಕರಿಸುತ್ತಿದ್ದಾರೆ ಅಂತ. ನಿನ್ನನ್ನು ಸ್ವೀಕರಿಸುವವರು, ನಿನ್ನನ್ನು ಆಶೀರ್ವದಿಸುವವರು ಆಶೀರ್ವದಿತರಾಗ್ತಾರೆ ಪ್ರಿಯರೇ. ಯಾವಾಗ ನೀವು ಅವರ ಕುಟುಂಬದಲ್ಲಿ, ಅವರ ಜೀವನದಲ್ಲಿ ಆಶೀರ್ವಾದದ ವ್ಯಕ್ತಿಗಳು ಯಾವಾಗ ಆಗ್ತೀರಾ? ದೇವರು ಕರೆದಂತಹ ಜೀವನವನ್ನು ನೀವು ಜೀವಿಸುವಾಗ ನಿಮ್ಮಲ್ಲಿ ದೇವ ಚೈತನ್ಯ ತುಂಬಿಕೊಂಡಿರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಜೋಸೆಫನ ಜೀವನ ನೀವು ನೋಡಿ, ಅವನು ಎಲ್ಲಿ ಹೋದರೂ ಸಹ ದೇವರು ಅವನನ್ನು ಬೆಳೆಸುತ್ತಿದ್ದರು. ಆ ಕುಟುಂಬ ಆಗಲಿ, ಆ ಸ್ಥಳವಾಗಲಿ ಆಶೀರ್ವಾದ ಹೊಂದಿತ್ತು. ಏನಕ್ಕೆ? ದೇವರು ಅವನ ಜೊತೆಯಲ್ಲಿ ಇದ್ದರು. ದೈವ ಚೈತನ್ಯದಿಂದ ಅವನು ತುಂಬಿ ತುಳುಕ್ತಿದ್ದ. ದೈವ ಭಯದಲ್ಲಿ ದೇವರ ಇರುವಿಕೆಯನ್ನು ಅರಿತುಕೊಂಡು ದೇವರ ಜೊತೆಯಲ್ಲಿ ಜೀವಿಸುತ್ತಿದ್ದ. ಅವನು ಎಲ್ಲಿದ್ನೋ ಅಲ್ಲೆಲ್ಲ ಆಶೀರ್ವಾದ ಆಗ್ತಿತ್ತು. ಅಂಥ ಜನರಾಗಿ ಜೀವಿಸಲು, ಅಂಥ ಜನರಾಗಿ ನಿಮ್ಮನ್ನು ನೋಡಲು ದೇವರು ಆಶಿಸುತ್ತಿದ್ದಾರೆ ಪ್ರಿಯರೇ. ಇಂಥ ಒಂದು ಜೀವನವನ್ನು ನೀವು ಜೀವಿಸುವಾಗ, ದೇವರು ಕರೆದಂತಹ ಜೀವನಕ್ಕೆ ಜೀವಿಸಲು ಪೂರ್ಣ ಮನಸ್ಸು, ಆತ್ಮ, ಹೃದಯ, ಶಕ್ತಿಯಿಂದ ನೀವು ನಿಮ್ಮನ್ನೇ ಬಿಟ್ಟು ಕೊಡುವಾಗ ಪ್ರಿಯರೇ, ನೀವು ಎಲ್ಲಿ ಹೋದರೂ ಆಶೀರ್ವಾದದ ಜನರಾಗ್ತೀರಾ. ಯಾವ ಕುಟುಂಬದಲ್ಲಿ ನೀವು ಕಾಲಿಟ್ಟರೂ ಕೂಡ ಅಲ್ಲಿ ಸಮಾಧಾನ, ಶಾಂತಿ, ಆರೋಗ್ಯ, ಐಶ್ವರ್ಯ ಬರುತ್ತೆ ಪ್ರಿಯರೇ, ಐಕ್ಯತೆ ಬರುತ್ತೆ ಪ್ರಿಯರೇ. ಅದೇ ನಿಮ್ಮಲ್ಲಿ ಆ ದೇವ ಚೈತನ್ಯ ಇಲ್ಲದೇ ಇದ್ದರೆ, ದೇವರ ಮಾರ್ಗದಲ್ಲಿ ನೀವು ನಡೆಯದೇ ಇದ್ದರೆ, ನೀವು ಎಲ್ಲಿ ಹೋದ್ರೂ ಸಹ ಆ ಕುಟುಂಬಕ್ಕೆ ನೀವು ಭಾರವಾಗ್ತೀರಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಸತ್ಯವನ್ನು ನೀವು ಅರಿತುಕೊಳ್ಳುತ್ತೀರಾ, ಸತ್ಯವು ನಿಮಗೆ ಬಿಡುಗಡೆಯನ್ನು ದಯಪಾಲಿಸುತ್ತೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ,
ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ದೇವರು ನಿಮ್ಮ ಪರವಾಗಿ ಯಾಕೆ ಮಾತನಾಡಿಲ್ಲ ಎನ್ನುವುದರ ಪ್ರಶ್ನೆ ಇದ್ದರೆ ಇದೇ ಕಾರಣ. ಅವರಿಗೆ ಮಾತನಾಡಲು ನೀವು ಎಂದೂ ಅವಕಾಶ ಕೊಟ್ಟಿಲ್ಲ ಪ್ರಿಯರೇ. ಅವರಿಗೆ ನಿಮ್ಮ ಪರವಾಗಿ ಏನಾದರೂ ಮಾಡಲು ಯಾವತ್ತೂ ನೀವು ಅನುಮತಿಸಿಲ್ಲ. ಅವರು ಮಾಡಬೇಕಾಗಿರುವಂಥ ಎಲ್ಲ ಕಾರ್ಯಗಳಲ್ಲೂ ನೀವು ಕೈ ಹಾಕಿದ್ದೀರಿ. ಅವರು ನಿಮ್ಮ ಹತ್ರ ಹೇಳಿದ್ದು ನನ್ನ ಮಾತು ಕೇಳಿ ಜೀವಿಸಿದರೆ ಸಾಕು. ಇವಾಗ ಶತ್ರುವನ್ನು ತಗೊಳ್ಳಿ, ಶತ್ರುವನ್ನು ಪ್ರೀತಿಸುವಂಥ ದೇವರು ಹೇಳಿದ್ದಾರೆ. ನಿನ್ನನ್ನು ಹಿಂಸಿಸುವವರಿಗಾಗಿ ನೀನು ಪ್ರಾರ್ಥಿಸಿ ಅಂತ ದೇವರು ಹೇಳಿದ್ದಾರೆ. ನಿನ್ನ ಕೆಲಸ ಏನು? ಇಷ್ಟು ಮಾಡೋದು. ನಿನ್ನ ಶತ್ರುವನ್ನು ನಿನಗೆ ಪ್ರೀತಿಸೋಕೆ ಆಗ್ತಿಲ್ಲ ಅಂತಂದರೆ ಪ್ರೀತಿಸೋ ಕೃಪೆಯನ್ನು ನನಗೆ ದಯಪಾಲಿಸು. ಏನಕ್ಕೆಂದರೆ ಆ ಕೃಪೆ ಸಿಕ್ಕಿದಾಗ, ಹೇಗೆ ಸ್ಟೇಫನನ್ನು, ಯೇಸು ಸ್ವಾಮಿಯ ಬಗ್ಗೆ ಹೇಳೋದು ಬೇಡ, ಸ್ಟೇಫನನ್ನು ತನ್ನನ್ನು ಸಾಯಿಸುತ್ತಿದ್ದಂತಹ ಜನರನ್ನು ನೋಡಿಬಿಟ್ಟು ಇವರು ಏನು ಮಾಡ್ತಿದ್ದಾರೆ ಇವ್ರಿಗೆ ಗೊತ್ತಿಲ್ಲ, ಇವರ ವಿರುದ್ಧ ಯಾವ ತಪ್ಪನ್ನು ಇಟ್ಕೋಬೇಡಿ ತಂದೆಯೇ, ಇವರನ್ನು ಕ್ಷಮಿಸಿರಿ ಅಂತ ಕೇಳಿಕೊಂಡ. ಹೇಗೆ ಆ ಕ್ಷಮಿಸುವುದೇ ಪ್ರೀತಿ ಪ್ರಿಯರೇ. ಪ್ರೀತಿ ಐ ಲವ್ ಯು ಅನ್ನೋದಲ್ಲ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅನ್ನೋದಲ್ಲ, ಅದನ್ನು ಜೀವಿಸುವುದು ಪ್ರೀತಿಯಾಗಿದೆ ಪ್ರಿಯರೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇಂದಿನಿಂದ ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿ ಪೂರ್ಣ ಹೃದಯ, ಆತ್ಮ, ಮನಸ್ಸು, ಶಕ್ತಿಯಿಂದ ಜೀವಿಸಲು ಪ್ರಾರಂಭಿಸಿರಿ. ನಿಮ್ಮ ಜೊತೆಯಲ್ಲಿ ದೇವರು ಕೆಲಸ ಮಾಡ್ತಾರೆ. ನಿಮ್ಮ ಪರವಾಗಿ ದೇವರು ಮಾತಾಡ್ತಾರೆ. ನಿಮ್ಮ ಶತ್ರು ಇದ್ದಾರೆ, ನಿಮ್ಮನ್ನು ಹಿಂಸಿಸುವವರಿದ್ದಾರೆ. ನೀವು ಏನು ಮಾಡಬೇಕು ಪ್ರಿಯರೇ? ದೇವರ ಸಂಕಲ್ಪ ಏನು? ಅವರಿಗಾಗಿ ಪ್ರಾರ್ಥಿಸಬೇಕು. ಏನಕ್ಕೆ ಅವರು ನಿನ್ನ ಶತ್ರುವಾಗಿದ್ದಾರೆ? ಅವರು ಕೊರತೆಯಲ್ಲಿದ್ದಾರೆ, ಅವರು ನೋವಿನಲ್ಲಿದ್ದಾರೆ, ಅವರಿಗೆ ಅನೇಕ ಗಾಯಗಳಿದೆ. ಆ ಗಾಯಗಳು ಒಣಗಿದರೆ, ಆ ಗಾಯಗಳು ಗುಣ ಹೊಂದಿದರೆ, ಅವರ ಕೊರತೆಗಳು ನೀಗಿದರೆ ಅವರು ಸಮಾಧಾನದಿಂದ ಜೀವಿಸ್ತಾರೆ. ಅಂದರೆ ನಿನ್ನ ವಿರುದ್ಧ ಜನರು ಇದ್ದಾರೆ ಅಂತಂದರೆ ನೀನು ಅವರಿಗಾಗಿ ಪ್ರಾರ್ಥಿಸ್ತಿಲ್ಲ. ನಿನಗೆ ದೇವರು ಕೊಟ್ಟಂತಹ ಕರೆಗೆ ತಕ್ಕಂತೆ ನೀನು ಜೀವಿಸ್ತಿಲ್ಲ. ಅದಕ್ಕೆ ಅವರು ಈ ರೀತಿಯಲ್ಲಿ ನಡ್ಕೊತಿದ್ದಾರೆ. ನೀನು ಅವರಿಗಾಗಿ, ಅವರ ಮಕ್ಕಳಿಗಾಗಿ ಪ್ರಾರ್ಥಿಸು. ನಿನ್ನ ಕುಟುಂಬವನ್ನು ಹೇಗೆ ದೇವರು ಆಶೀರ್ವದಿಸಿದ್ದಾರೆ ಅದಕ್ಕಿಂತಲೂ ಮಿಗಿಲಾಗಿ ದೇವರೇ ಅವ್ರನ್ನ ಆಶೀರ್ವದಿಸಿರಿ. ಅವರ ಮಕ್ಕಳು ಜ್ಞಾನದಲ್ಲೂ ಬುದ್ಧಿಯಲ್ಲೂ ಶಕ್ತಿಯಲ್ಲೂ ಬೆಳೀಲಿ. ನಿಮ್ಮ ಪ್ರೀತಿಯಿಂದ ತುಂಬಿಸಿರಿ ದೇವರೇ ಅಂತ ಪ್ರಾರ್ಥನೆ ಮಾಡುವಾಗ, ದೈವ ಪ್ರೀತಿ ಅವರ ಹೃದಯಗಳನ್ನು ತುಂಬುವಾಗ ಅವರು ಮನಪರಿವರ್ತನೆ ಹೊಂದುತ್ತಾರೆ ಪ್ರಿಯರೇ. ಅವರ ಜೀವನ ಬದಲಾಗುತ್ತೆ. ದೇವರು ಮುಟ್ಟಿದಾಗ ನೋಡಿ, ಸ್ಟೇಫನನ್ನು ಪ್ರಾರ್ಥಿಸಿದ, ದೇವರ ಸಂಕಲ್ಪದ ಪ್ರಕಾರ ಅವನು ಪ್ರಾರ್ಥಿಸಿದಾಗ ದೇವರ ಪ್ರೀತಿಯು ಸೌಲನನ್ನು ಮುಟ್ಟಿತು. ಅವನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಅದೇ ಸ್ಟೇಫನನ್ನು ಒಂದು ಶಾಪ ಹಾಕಿದರೆ ಏನು ಪ್ರಯೋಜನ ಇತ್ತು ಪ್ರಿಯರೇ? ಸೌಲ ಪೌಳ ಆಗ್ತಿದ್ದಿಲ್ಲ ಪ್ರಿಯರೇ. ಅವನ ಪ್ರಾರ್ಥನೆಯ ನಿಮಿತ್ತ, ರಕ್ತದಲ್ಲಿ ಅವನು ಮಾಡಿದಂತಹ ಸಮರ್ಪಣೆಯ ಪ್ರಾರ್ಥನೆ ನಿಮಿತ್ತ ಸಂಪೂರ್ಣವಾಗಿ ಸೌಲ ಎನ್ನುವಂಥ ವ್ಯಕ್ತಿ ಪೌಲನಾಗಿ ಬದಲಾಗಿದ್ದ. ಸ್ಟೇಫನನ್ನು ಯಾವುದಕ್ಕಾಗಿ ಜೀವಿಸಿದನೋ ಅದಕ್ಕಾಗಿ ಪೌಲ ಜೀವಿಸೋಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಸ್ಟೇಫನನು ಆತ್ಮಭರಿತನಾಗಿದ್ದಂತಹ ವ್ಯಕ್ತಿಯಾಗಿದ್ದ. ಅವನನ್ನು ನೋಡುವಾಗ ಅವನನ್ನು ಹಿಂಸಿಸುವವರು ದೇವದೂತನನ್ನೇ ಕಂಡಂತೆ ಅವನನ್ನು ಕಂಡರು ಪ್ರಿಯರೇ. ಈಗ ಪೌಲನ ಬಗ್ಗೆ ನಾವು ಆಲೋಚಿಸುವಾಗ ಆ ಸೌಲ ಪೌಲನಾಗಿ ಹೇಗೆ ಸ್ಟೇಫನನಲ್ಲಿರುವಂಥ ಎಲ್ಲ ವರದಾನಗಳನ್ನು ಅವನು ಪಡೆದುಕೊಳ್ಳುವಂತೆ ಆಯಿತು. ಅದೇ ರೀತಿಯಲ್ಲಿ ನಿಮ್ಮ ಶತ್ರುಗಾಗಿ, ನಿಮ್ಮನ್ನು ಹಿಂಸಿಸುವವರಿಗಾಗಿ ನೀವು ನಿಮ್ಮ ಗಾಯಗಳಿಂದ, ಅವರು ಮಾಡಿದ ನೋವುಗಳನ್ನು ನೀವು ಒಳಿತನಾಗಿ ಮಾರ್ಪಡಿಸಬೇಕು ಪ್ರಿಯರೇ. ಯೇಸು ಸ್ವಾಮಿಯ ಗಾಯಗಳಲ್ಲಿ ನಿಮಗೆ ಬಂದು ಒದಗಿರುವಂತಹ ಕಷ್ಟ ಸಂಕಷ್ಟಗಳನ್ನು, ನೋವುಗಳನ್ನು, ಗಾಯಗಳನ್ನು ಸಮರ್ಪಿಸುತ್ತಾ ಯೇಸು ಸ್ವಾಮಿ ಹೇಳಿದಂತೆ ಅವರಲ್ಲಿ ಒಂದಾಗಿದ್ದು ನೀವು ಕ್ಷಮಿಸಿ ಅವರಿಗಾಗಿ ಪ್ರಾರ್ಥಿಸುವಾಗ ಪ್ರಿಯರೇ, ನಿಮ್ಮ ಈ ಪ್ರಾರ್ಥನೆ ಆ ವ್ಯಕ್ತಿಗಳ ಜೀವನವನ್ನು ಬದಲಾಯಿಸುತ್ತೆ. ಅವರಲ್ಲಿ ದೈವ ಪ್ರೀತಿ ತುಂಬಿಕೊಳ್ಳುತ್ತೆ ಪ್ರಿಯರೇ. ಅವರು ನಿಮ್ಮ ಸ್ನೇಹಿತರಾಗ್ತಾರೆ, ನಿಮ್ಮ ಮಿತ್ರರಾಗ್ತಾರೆ, ನಿಮಗೆ ಒಳಿತನ್ನು ಬಯಸುವಂತರಾಗ್ತಾರೆ. ಈಗ ಈ ರೀತಿಯಲ್ಲಿ ಅವರು ಬದಲಾಗಿಲ್ಲ ಅಂದ್ಕೊಳ್ಳಿ, ನಿಮ್ಮ ವಿರುದ್ಧ ಅವರು ಮಾಡುವಂತಹ ಪ್ರತಿಯೊಂದು ಪ್ರಯತ್ನಗಳಿಗೂ ತಕ್ಕ ಪ್ರತಿಫಲ ದೇವರು ಕೊಡ್ತಾರೆ. ನೀವು ಕಣ್ಣಾರೆ ಅದನ್ನು ಕಾಣ್ತೀರಾ, ಕಿವಿಯಾರೆ ಅದನ್ನು ಕೇಳ್ತೀರಾ, ನಿಮ್ಮ ಜೀವನದಲ್ಲಿ ಅದನ್ನು ಅನುಭವಿಸ್ತೀರಾ. ಇದು 100ಕ್ಕೆ 100 ಸತ್ಯವಾದಂತಹ ಮಾತು ಪ್ರಿಯರೇ. ಕಳೆದ 8 ವರ್ಷದಿಂದ ನಾನು ದೇವರಲ್ಲಿ ನನ್ನನ್ನೇ ಸಮರ್ಪಿಸಿಕೊಂಡಿದ್ದೇನೆ.
ಅನೇಕ ಸಾರಿ ಬಿದ್ದು ಹೋದ್ರೂ ಸಹ ತಮ್ಮ ಕರುಣೆಯಿಂದ ತಮ್ಮ ಪ್ರೀತಿಯಿಂದ ನನ್ನನ್ನು ಮುನ್ನಡೆಸಿದ್ದಾರೆ ಪ್ರಿಯರೇ. ನನ್ನ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಶತ್ರು ಅನ್ನುವಂಥ ವ್ಯಕ್ತಿ ಇಲ್ಲ. ಆದ್ರೂ ಸಹ ಯಾರಾದರೂ ನನ್ನ ವಿರುದ್ಧ ಯಾವತ್ತಾದರೂ ತನ್ನ ಕಿರು ಬೆರಳನ್ನಾದರೂ ನೀಗಿಸಿದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ನಾನು ಕಾಣುವಂತೆ, ನಾನು ಅರಿಯುವಂತೆ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ನಾನು ಎಂದಿಗೂ ಅವರ ಸೋಲನ್ನಾಗಲಿ ಅವರಿಗೆ ಗಾಯ ಆಗಬೇಕು ಅನ್ನೋದಾಗಲಿ ನಾನು ಯಾವತ್ತೂ ಬಯಸಿದ್ದಲ್ಲ. ಆದರೆ ದೇವರ ಮಕ್ಕಳನ್ನು ಮುಟ್ಟಿದರೆ, ದೇವರ ಕರೆಗೆ ಓಕಟ್ಟು ಜೀವಿಸುವವರನ್ನು ಮುಟ್ಟಿದರೆ ಅದು ದೇವರನ್ನು ಮುಟ್ಟಿದಂತೆ. ಅವರ ವಿರುದ್ಧ ಏನಾದರೂ ನೀನು ಸಂಕಲ್ಪನೆ ಮಾಡಿದರೆ ಅದು ದೇವರ ವಿರುದ್ಧ ಯೋಚಿಸುವಂಥ ಯೋಜನೆಗಳಾಗಿ ಮಾರುತ್ತೆ. ಅದು ತನ್ನ ನಾಶಕ್ಕಾಗಿ ತೋಡುವಂತಹ ಗುಂಡಿಗಳಾಗಿ ಮಾರ್ಪಡುತ್ತೆ ಪ್ರಿಯರೇ. ಇಂಥ ಒಂದು ಅಭಿಷೇಕದಲ್ಲಿ ಜೀವಿಸಲು ದೇವರು ನಮ್ಮೊಬ್ಬೊಬ್ಬರನ್ನು ಕರೆದಿದ್ದಾರೆ ಪ್ರಿಯರೇ. ನಿಮ್ಮನ್ನೇ ನೀವು ಬಿಟ್ಟು ಕೊಡಬೇಕು. ಪೇತ್ರನು ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ ವಾಕ್ಯಗಳು 6-7. ನನ್ನ ಶಕ್ತವಾದ ಕರಗಳ ಕೆಳಗೆ ನಿನ್ನನ್ನೇ ನೀನು ತಗ್ಗಿಸಿಕೋ, ತಕ್ಕ ಸಮಯದಲ್ಲಿ ನಾನು ನಿನ್ನನ್ನು ಮೇಲಕ್ಕೆ ಎಬ್ಬಿಸುತ್ತೇನೆ, ಏಕೆಂದರೆ ನನಗೆ ನಿನ್ನ ಮೇಲೆ ಅಕ್ಕರೆ ಇದೆ. ದೇವರು ಏನು ಹೇಳ್ತಿದ್ದಾರೆ ಪ್ರಿಯರೇ? ತಗ್ಗಿಸಿಕೋ. ಏನಕ್ಕೆ ತಗ್ಗಿಸಿಕೋ ಅಂತ ದೇವರು ಹೇಳ್ತಿದ್ದಾರೆ? ನೀನು ದೇವರ ಮಾತನ್ನು ಕೇಳುವಾಗ ಎಲ್ಲರೂ ನಿನ್ನ ಜೀವನವನ್ನು ಅರಿತುಕೊಳ್ಳದೆ ನಿನ್ನ ವಿರುದ್ಧ ತಿರುಗುತ್ತಾರೆ. ಅವರ ಮಾತುಗಳು ನಿನ್ನನ್ನು ಗಾಯಪಡಿಸುತ್ತೆ, ಅವಮಾನಕ್ಕೆ ಈಡುಪಡಿಸುತ್ತೆ. ನಿನ್ನ ಸಂಬಂಧಗಳಲ್ಲಿ, ನಿನ್ನ ಜೀವನದಲ್ಲಿ ನೋವನ್ನು, ಕೇಡನ್ನು ತರುವಾಗ ನೀನು ಶಾಂತವಾಗಿ ದೇವರ ನೆರಳಿನಲ್ಲಿ, ಅವರ ಶಕ್ತವಾದ ಕರಗಳ ಕೆಳಗೆ ದೇವರ ನೆರಳಿನಲ್ಲಿ ನೀನು ಆಶ್ರಯಿಸ್ತಾ ಇದೆಯಾ? ಅವರು ಕನಸಿನಲ್ಲೂ ನೆನೆಸದೇ ಇರುವಾಗ, ಅವರು ಎಂದಿಗೂ ಊಹೆ ಮಾಡೋಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ನಿನ್ನನ್ನು, ನಿನ್ನ ಕುಟುಂಬವನ್ನು ದೇವರು ಉನ್ನತ ಸ್ಥಿತಿಗೆ ಏರಿಸ್ತಾರೆ ಪ್ರಿಯರೇ, ಏರಿಸ್ತಾರೆ. ಈ ಅರಿವಿರುವಂಥ ನೀನು ನಿಜಕ್ಕೂ ಜ್ಞಾನಿಯಾಗಿದೆಯಾ? ವಿವೇಕದಿಂದ ನಡ್ಕೊತಿದ್ಯಾ? ನಿನ್ನ ಭಾವನೆಗಳ ಅನುಗುಣವಾಗಿ ನಡ್ಕೊತಿಲ್ಲ, ನೀನು ದೇವರ ಆತ್ಮದ ಅರಿವಿನಿಂದ ನಡ್ಕೊತಿದ್ಯಾ ಪ್ರಿಯರೇ? ನಿನ್ನನ್ನೇ ನೀನು ತಗ್ಗಿಸಿಕೊಳ್ಳುವಾಗ ತಕ್ಕ ಸಮಯದಲ್ಲಿ, ದೇವರ ಸಮಯದಲ್ಲಿ ನಿನ್ನನ್ನು ಮೇಲಕ್ಕೆ ಎಬ್ಬಿಸ್ತಾರೆ. ಅದಕ್ಕೆ ದೇವರ ವಾಕ್ಯದ ಅರಿವು ನಮ್ಮಲ್ಲಿ ಇರಬೇಕು. ದೇವರು ನನ್ನ ಹತ್ರ ಏನಂತ ಹೇಳಿದ್ದಾರೆ, ಹೇಗೆ ಜೀವಿಸಬೇಕಂತ ಹೇಳಿದ್ದಾರೆ ಎನ್ನುವ ಅರಿವು ನಮ್ಮಲ್ಲಿ ಇರುವಾಗ ಇಂಥ ಜೀವನ ಜೀವಿಸೋಕೆ ನಮ್ಮಿಂದ ಸಾಧ್ಯವಾಗುತ್ತೆ ಪ್ರಿಯರೇ. ದೇವರ ಅಭಿಷೇಕದಲ್ಲಿ ದೇವರ ಮಗನಾಗಿ, ಮಗಳಾಗಿ ಜೀವಿಸಲು ನಮ್ಮಿಂದ ಸಾಧ್ಯವಾಗುತ್ತೆ. ಇಂಥ ಒಂದು ಆಶೀರ್ವಾದಕ್ಕಾಗಿ ನಿಮ್ಮನ್ನೇ ನೀವು ಸಮರ್ಪಿಸಿಕೊಳ್ಬೇಕು. ಪ್ರತಿದಿನ ದೇವರ ವಾಕ್ಯ ನಿಮ್ಮಲ್ಲಿ ಜೀವ ತಾಳುವಂತೆ ನೀವು ಆಸೆ ಪಡಬೇಕು. ಅದಕ್ಕಾಗಿ ನೀವು ಪ್ರಯತ್ನಿಸಬೇಕು, ಪ್ರಾರ್ಥಿಸಬೇಕು ಪ್ರಿಯರೇ. ಪ್ರಯತ್ನ, ಆಸೆ ಇರಬೇಕು ಪ್ರಿಯರೇ. ದಾಹಿಸುವವನು ನೀರಿಗಾಗಿ ಆಸೆ ಪಡ್ತಾನೆ ಪ್ರಿಯರೇ. ನೀರಿನ ಮುಂದೆ ಬೇರೆ ಏನೋ ಅವನಿಗೆ ಬೇಡ, ನೀರೇ ಬೇಕು. ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿರುವ ದಾಹ ಏನು? ಈ ಲೋಕದ ಮೇಲೆ ಇರುವ ದಾಹನ, ಅದು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಸಮರಿಯದ ಸ್ತ್ರೀ ಹತ್ರ ಯೇಸು ಹೇಳಿದರು, ನನ್ನಿಂದ ಯಾರು ಕುಡಿಯುತ್ತಾರೋ ಅವರ ಹೃದಯದಿಂದ ಜೀವ ಜಲ ಹೊಣಲು ಹೊಣಲಾಗಿ ಬರುತ್ತೆ, ಅವರಿಗೆ ಎಂದಿಗೂ ದಾಹ ಆಗುವುದಿಲ್ಲ ಅಂತ. ಅವಳ ಜೀವನವನ್ನು ನಾವು ನೋಡುವಾಗ ಅವಳಿಗೆ 6 ಗಂಡಂದಿರು ಪ್ರಿಯರೇ. ಈ ರೀತಿಯಲ್ಲಿ ನಾವು ತೆಗೆದುಕೊಳ್ಳುವ, ಮೊದಲನೇ ಸಾರಿ ಅವಳು ಮದುವೆ ಆಗಿದ್ಲು. ಅವಳಿಗೆ ಅನೇಕ ಆಸೆಗಳು, ಕನಸುಗಳು ಇತ್ತು. ಮದುವೆ ಆದ ನಂತರ ಆ ಕನಸುಗಳಿಗೆ, ಆಸೆಗಳಿಗೆ ತಕ್ಕಂಥ ಒಂದು ಜೀವನ ಸಂಗಾತಿ ಅಲ್ಲ ನನಗೆ ಸಿಕ್ಕಿರೋದು ಎನ್ನುವಂಥ ಅರಿವು ಜೀವನದ ಮುಖಾಂತರ ಅವಳಿಗೆ ಗೊತ್ತಾಯಿತು. ಆಗ ಅಲ್ಲಿ ಇಲ್ಲಿ ಜನರನ್ನ ನೋಡಿ ಬೇರೆಯವ್ರನ್ನ ಬಯಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆಯವರ ಜೀವನವನ್ನು ನೋಡುವಾಗ ಈ ವ್ಯಕ್ತಿ ಆಗಿರ್ಬೋದು ನನ್ನ ಆಸೆಗೆ ತಕ್ಕಂಥ ವ್ಯಕ್ತಿ ಅಂತ. ಅವಳು ಆಸೆ ಪಟ್ಟಂಥ ವ್ಯಕ್ತಿ ಅವನು ಆಗಿಲ್ಲ ಎನ್ನುವಂತಹ ಭಾವನೆ ಅವಳು ಮತ್ತೆ ಅದಕ್ಕಾಗಿ ದಾಹ ಪಡುವಂತೆ ಆಯಿತು. ಏನಕ್ಕೆಂದರೆ ಅವಳಲ್ಲಿದ್ದಂಥ ಆಸೆ, ಆ ದಾಹ ಅದು ತಣಿಸೋಕೆ ಆ ವ್ಯಕ್ತಿಯಿಂದ ಆಗಲಿಲ್ಲ ಪ್ರಿಯರೇ. ಆಗ ಅವಳು ಇನ್ನೊಬ್ಬ ವ್ಯಕ್ತಿಯನ್ನು ಹುಡುಕಿದ್ಲು. ಜೀವಿಸಿದಾಗ ಗೊತ್ತಾಯಿತು ಅವಳಿಗೆ, ಇವನು ನನ್ನ ಆಸೆಗೆ, ನನ್ನ ಮನಸ್ಸಿಗೆ ಯೋಜಿತವಾದಂಥ ವ್ಯಕ್ತಿ ಅಲ್ಲ ಅಂತ. 3ನೇ ಸಾರಿ, 3ನೇ ಮದುವೆ, 4ನೇ ಮದುವೆ, 5ನೇ ಮದುವೆ, 6ನೇ ಮದುವೆ ಆದಾಗ
ಅವಳಿಗೊಂದು ಅರಿವು ಬಂದಿರಬಹುದು. ಮೊದಲನೇ ಗಂಡ ಇವರೆಲ್ಲರಿಗಿಂತಲೂ ಉತ್ತಮವಾದಂಥ ವ್ಯಕ್ತಿಯಾಗಿದ್ದ. ನಾನು ಹೆಚ್ಚು ಹೆಚ್ಚು ಹುಡುಕೋಕ್ಕೆ ಹೋದೆ, ಎಲ್ಲರೂ ಸ್ವಾರ್ಥಕ್ಕಾಗಿ ನನ್ನ ಬಲಿಸ್ತಿದ್ದಾರೆ ಹೊರತು ಪ್ರೀತಿ ಅನ್ನೋದು ನಾನು ಸ್ವಲ್ಪ ಆದರೂ ಅನುಭವಿಸಿದ್ದೀನಿ ಅಂತಂದರೆ ಆ ನಿಷ್ಕಲಂಕವಾದ ಪ್ರೀತಿ ನನ್ನ ಮೊದಲನೇ ಗಂಡನಲ್ಲೇ ಇತ್ತು. ಇವಾಗ ಅವಳಲ್ಲಿ ನಿರಾಶೆ ತುಂಬಿದ ಜೀವನ, ಸೋತು ಹೋದಂತಹ ಬದುಕು, ದಾಹ ಮುಗಿಯದಂತಹ ದಾಹ ಅವಳಲ್ಲಿ. ಆಗ 7ನೇ ವ್ಯಕ್ತಿಯಾಗಿ ಯೇಸು ಅವಳಿಗಾಗಿ ಕಾಯ್ದಿದ್ಲು ಪ್ರಿಯರೇ, ಕಾಯ್ದಿದ್ದು. ಯೇಸು ಹೇಳ್ತಿದ್ದಾರೆ, ನನ್ನಿಂದ ಯಾರು ಕುಡಿಯುತ್ತಾರೋ ಅವರಲ್ಲಿ ದಾಹವು ಇರುವುದಿಲ್ಲ, ಜೀವ ಜಲವು ಹೊಣಲು ಹೊಣಲಾಗಿ ಹೊರಹೊಮ್ಮುತ್ತೆ ಅಂತ. ಅಂದರೆ ಅವಳ ದಾಹ ಮುಗಿಯುವುದು ತನ್ನನ್ನು ಸೃಷ್ಟಿಸಿದಂಥ ಆ ದೇವರಲ್ಲಿ ಅಂತ ಅವಳು ತಿಳಿದುಕೊಂಡಳು ಪ್ರಿಯರೇ. ತನ್ನ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಟ್ಲು. ಇಡೀ ಲೋಕಕ್ಕೆ ಆ ದಾಹವನ್ನು ತಣಿಸಿದಂತಹ ದೇವರನ್ನು ಕೊಂಡಾಡಿ ಸಾರಿದ್ಲು. ಆ ಊರಲ್ಲಿದ್ದಂಥ ಎಲ್ಲ ಜನರು ಅವಳ ಮಾತಿಗೆ ಹೋಗೊಟ್ಟರು. ಯೇಸುವನ್ನು ಕಂಡುಕೊಳ್ಳುವಂತೆ ಆಯಿತು ಪ್ರಿಯರೇ. ನಮ್ಮ ಜೀವನದಲ್ಲಿರುವ ದಾಹಗಳು ಕೂಡ ಅನೇಕ ವಿಧವಾದಂತಹ ದಾಹಗಳು ಕೊನೆಗೊಳ್ಳುವುದು ನಮ್ಮನ್ನು ಸೃಷ್ಟಿಸಿದಂತಹ ದೇವರಲ್ಲಿ ಮಾತ್ರ ಪ್ರಿಯರೇ. ಆ ಸತ್ಯವನ್ನು ನಾವು ಕಂಡುಕೊಳ್ಳುವ, ಆ ಸತ್ಯದ ಕಡೆಗೆ ನನ್ನ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ಜೀವನವನ್ನು ತೆರೀರಿ ಎಂದು ಪ್ರಾರ್ಥಿಸುವ ಪ್ರಿಯರೇ. ವಿಮೋಚನಾ ಕಾಂಡ 3ನೇ ಅಧ್ಯಾಯ ವಾಕ್ಯಗಳು 7ರಿಂದ 10ರವರೆಗೆ ಮೋಶೆಯನ್ನು ದೇವರು ಕರೆಯುತ್ತಿದ್ದಾರೆ ಪ್ರಿಯರೇ. ಆ ಕರೆದಂತಹ ದೇವರು ಇಂದು ನಮ್ಮನ್ನು ಕೂಡ ಕರೆಯುತ್ತಿದ್ದಾರೆ. ಮೋಶೆಯನ್ನು ಕರೆದಾಗ ದೇವರು ನುಡಿಯುವಂಥ ಮಾತುಗಳು ಏನಾಗಿದೆ ಪ್ರಿಯರೇ? ನನ್ನ ಮಕ್ಕಳು, ನನ್ನ ಜನರು ಕಷ್ಟಪಡುವುದನ್ನು ನಾನು ಕಂಡಿದ್ದೇನೆ, ಅವರ ಗೋಳಾಟವನ್ನು, ಅವರ ಕಣ್ಣೀರನ್ನು ನಾನು ಕಂಡಿದ್ದೇನೆ, ಕೇಳಿದ್ದೇನೆ ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನೀನು ನನ್ನ ಪರವಾಗಿ ಹೋಗಬೇಕು ಅಂತ ಹೇಳ್ತಿದ್ದಾರೆ ಪ್ರಿಯರೇ. ನೀನು ಹೋಗಬೇಕು, ಅವರಿಗೆ ಹಾಲು ಜೇನು ಹರಿಯುವಂತಹ ದೇಶವನ್ನು, ಸ್ಥಳವನ್ನು, ಜೀವನವನ್ನು ನಾನು ಕೊಡುತ್ತೇನೆ. ನಮ್ಮೊಬ್ಬೊಬ್ಬರನ್ನು ದೇವರು ಕರೀತಿದ್ದಾರೆ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ನೀವು ಇದನ್ನು ವೀಕ್ಷಿಸುವಾಗ ಪ್ರಿಯರೇ, ನಿಮ್ಮನ್ನು ದೇವರು ಕರೆಯುತ್ತಿದ್ದಾರೆ. ನಿಮ್ಮ ಕುಟುಂಬದಲ್ಲಿರುವಂತಹ ಕಣ್ಣೀರನ್ನು, ಕಷ್ಟವನ್ನು, ಗೋಳಾಟವನ್ನು ದೇವರು ಕಂಡಿದ್ದಾರೆ, ಕೇಳಿದ್ದಾರೆ. ಅವರ ಕಣ್ಣೀರನ್ನು ಒರೆಸೋದಕ್ಕಾಗಿ, ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಐಶ್ವರ್ಯ, ಆರೋಗ್ಯವನ್ನು ಪುನಃಸ್ಥಾಪಿಸುವುದಕ್ಕಾಗಿ ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಹಾಗೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲೇ ಆಗಿರಲಿ, ನಿಮ್ಮ ವಿಚಾರಣೆಯಲ್ಲಾಗಿರಲಿ, ನಿಮ್ಮ ಪ್ರಾರ್ಥನಾ ತಂಡದಲ್ಲಾಗಿರಲಿ, ನೀವು ಸೇವೆ ಮಾಡುವಂಥ ಯಾವ ಸ್ಥಳದಲ್ಲೇ ಆಗಿರಲಿ, ನಿಮ್ಮ ಜೀವನವನ್ನು ರೂಪಿಸಲು ದೇವರು ಕರೆಯುವಂಥ ಯಾವ ಸ್ಥಳದಲ್ಲೇ ಆಗಿರಲಿ, ಅದರ ಹಿಂದೆ ದೇವರ ಕರೆ ಇದೆ. ಅದರ ಹಿಂದೆ ಅನೇಕರ ಕಣ್ಣೀರಿದೆ ಪ್ರಿಯರೇ, ಅನೇಕರ ನೋವು, ದುಃಖ ಇದೆ ಪ್ರಿಯರೇ. ಆ ನೋವಿನಿಂದ, ಆ ಕಷ್ಟದಿಂದ ಬಿಡಿಸಲು ದೇವರು ನಿನ್ನನ್ನು ಕರೆಯುತ್ತಿದ್ದಾರೆ. ಇದನ್ನು ಮಾಡುವಾಗ, ಈ ಕಾರ್ಯದಲ್ಲಿ ನೀನು ನಿರತನಾಗಿರುವಾಗ, ಒಂದು ವಾಗ್ದಾನ, ದೇವರು ಅಬ್ರಹಾಮನಿಗೆ ಕೊಟ್ಟಂಥ ಒಂದು ವಾಗ್ದಾನ ನಿನ್ನ ಜೀವನದಲ್ಲಿ ನೆರವೇರುತ್ತೆ. ಅದು ಏನು ಅಂತಂದರೆ, ದರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ವೀಕ್ಷಿಸುವಂತಹ ಪ್ರತಿಯೊಬ್ಬರ ಹತ್ರ ದೇವರು ಈ ಮಾತನ್ನು ಹೇಳುತ್ತಿದ್ದಾರೆ. ದರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ, ನನ್ನಿಂದ ಆಶೀರ್ವಾದ. ದೇವರಿಂದ ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಸಿಗಬೇಕಾದ್ರೆ ದೇವರು ಸ್ವತಃ ಇಳಿದು ಬಂದು ಡೈರೆಕ್ಟಾಗಿ ಅವ್ರನ್ನ ಆಶೀರ್ವದಿಸೋಕೆ ದೇವರಿಗೆ ಮನಸ್ಸಿಲ್ಲ ಪ್ರಿಯರೇ, ಮನಸ್ಸಿಲ್ಲ. ಏನಕ್ಕೆ ಗೊತ್ತಾ? ನಿನ್ನ ಮುಖೇನ ಅವರು ಆಶೀರ್ವಾದ ಪಡಿಬೇಕು. ನಿನ್ನ ಮುಖೇನ ಅವರು ಆಶೀರ್ವಾದ ಪಡೆಯುವಾಗ ಅವರು ನಿನ್ನನ್ನು ಗೌರವಿಸುತ್ತಾರೆ, ನಿನ್ನಲ್ಲಿ ಅವರು ಸಂತೋಷ ಪಡುತ್ತಾರೆ, ನಿನ್ನಲ್ಲಿಗೆ ಅವರು ಬರುತ್ತಾರೆ. ಹಾಗೆ ಬಂದಾಗ ನೀನು ಅವರಿಗೆ ಆ ದೇವರ ಬಗ್ಗೆ ಹೇಳಿಕೊಡ್ತೀಯ. ನೀನು ಹರಿತಂತಹ, ನೀನು ಕಂಡಂತಹ, ನೀನು ಅನುಭವಿಸಿದಂತಹ ದೇವರನ್ನು
ಅವರು ಅನುಭವಿಸುವಂತೆ, ಅವರು ಕಾಣುವಂತೆ, ಅವರು ಕೇಳುವಂತೆ ನೀನು ಅವರಿಗೆ ಒಂದು ಪ್ರೇರೇಪಣೆಯಾಗಿ ಅವರ ಜೀವನವನ್ನು ಸರಿದಾರಿಗೆ ನಡೆಸುವಂತಹ ಒಬ್ಬ ವ್ಯಕ್ತಿಯಾಗಿ ಮಾರ್ಪಡ್ತೀಯ ಪ್ರಿಯರೇ. ದೇವರ ಸಾಧನವಾಗಿ ಮಾರ್ಪಡ್ತೀಯ ಪ್ರಿಯರೇ. ಅದಕ್ಕೆ ದೇವರು ನಿನ್ನ ಮುಖಾಂತರ ನಿನ್ನ ಕುಟುಂಬವನ್ನು, ನಿನ್ನ ಮುಖಾಂತರ ನಿನ್ನ ವಿಚಾರಣೆಯನ್ನು, ನಿನ್ನ ಮುಖಾಂತರ ನೀನು ಕೆಲಸ ಮಾಡುವಂಥ ಸ್ಥಳವನ್ನು, ನಿನ್ನ ಸ್ನೇಹಿತರನ್ನು, ಬಂಧು ಬಳಗದವರನ್ನು ಆಶೀರ್ವದಿಸಬೇಕು ಅಂತ ದೇವರು ಆಸೆ ಪಡ್ತಿದ್ದಾರೆ. ಇಂತಹ ಕರೆಗೆ ನಾವು ಹೋಗೊಡಬೇಕಾದರೆ ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಬಿಟ್ಟು ಕೊಡಬೇಕು. ನಮ್ಮಲ್ಲಿ ದೇವರು ಕೇಳಿಕೊಳ್ಳುವಂತಹ ಸರ್ವಸ್ವವನ್ನು ಕೊಡಲು ನಾವು ಮುಂದೆ ಬರಬೇಕು ಪ್ರಿಯರೇ. ಇಂಥ ಒಂದು ಜೀವನ ಜೀವಿಸುವಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ, ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಅಂದರೆ ದೇವರ ಯೋಜನೆಗಾಗಿ, ಸಂಕಲ್ಪಕ್ಕಾಗಿ ಹಾಗೂ ಸತ್ಸಂಬಂಧಕ್ಕಾಗಿ, ದೇವರ ಮತ್ತು ನಿಮ್ಮ ನಡುವೆ ಒಳ್ಳೆಯ ಸಂಬಂಧಕ್ಕಾಗಿ ನಿಮ್ಮ ಹೃದಯದಲ್ಲಿ ತವಕ ಇದ್ದರೆ ನೀನು ಮತ್ತು ನಿನ್ನ ಕುಟುಂಬ ದೇವರನ್ನು ಅರಿತುಕೊಳ್ಳಬೇಕು. ಅವರು ಆಸೆ ಪಡುವಂಥ ರೀತಿಯಲ್ಲಿ ಜೀವಿಸಬೇಕು, ಅವರ ಜೊತೆಯಲ್ಲಿ ಜೀವಿಸಬೇಕು ಎನ್ನುವಂಥ ಆಸೆ ತವಕ ನಿನ್ನಲ್ಲಿದ್ದರೆ ನಿನಗೆ ಬೇಕಾಗಿರುವುದೆಲ್ಲವನ್ನು ನಾನು ಕೊಡುತ್ತೇನೆ. ನೀನು ಹೋಗಿ ಹುಡುಕು ಅಂತ ಹೇಳಿಲ್ಲ ಪ್ರಿಯರೇ, ನೀನು ಕೊಂಡುಕೋ ಅಂತ ಹೇಳಿಲ್ಲ ಪ್ರಿಯರೇ, ನಾನು ಕೊಡುತ್ತೇನೆ, ಸೇರಿಸಿ ಕೊಡುತ್ತೇನೆ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ನಾವು ಪ್ರತಿದಿನವೂ ಈ ಲೋಕದಲ್ಲಿ ನಮಗೆ ಬೇಕಾಗಿರುವುದನ್ನು ಹುಡುಕ್ತಿದ್ದೇವೆ, ಆದರೆ ದೇವರು ಏನೇ ಹೇಳಿದ್ದಾರೆ ಅದರ ಬಗ್ಗೆ ನಾವು ಗಮನ ಕೊಡುತ್ತಿಲ್ಲ. ಈ ವಿಷಯದ ಬಗ್ಗೆ ನೀವು ಗಮನ ಕೊಡಿ. ದೇವರ ಸಂಕಲ್ಪಕ್ಕಾಗಿ, ಸ್ವರ್ಗ ಸಾಮ್ರಾಜ್ಯಕ್ಕಾಗಿ, ಆ ಸತ್ಯಕ್ಕಾಗಿ, ನೀತಿಗಾಗಿ, ಪ್ರೀತಿಗಾಗಿ ನಿಮ್ಮ ಹೃದಯ ತವಕ ಪಡಲಿ. ಹಾಗೂ ನಿಮ್ಮ ಮತ್ತು ದೇವರ ಸಂಬಂಧ ಸರಿಪಡಿಸಿಕೊಳ್ಳಲು ಒಂದು ತವಕ ನಿಮ್ಮಲ್ಲಿ ಇರಲಿ ಪ್ರಿಯರೇ. ಇಂಥ ಜೀವನ ಜೀವಿಸುವಾಗ ನಿಮ್ಮ ಕುಟುಂಬವು ಕೂಡ ದೇವರ ಜೊತೆಗೆ ಒಂದಾಗಬೇಕು ಎನ್ನುವಂಥ ತವಕ ನಿಮ್ಮಲ್ಲಿರುವಾಗ ನಿಮ್ಮ ಕುಟುಂಬವನ್ನು, ನಿಮ್ಮನ್ನು, ನಿಮ್ಮ ಮನಸ್ಸಿನ ಆಸೆಗಳನ್ನು ಕೊಡುತ್ತಾ ದೇವರು ಮುನ್ನಡೆಸ್ತಾರೆ, ಪ್ರೋತ್ಸಾಹಿಸ್ತಾರೆ ಪ್ರಿಯರೇ. ಅನೇಕ ವಾಕ್ಯಗಳು ಇದಕ್ಕೆ ಸಾಕ್ಷಿಯಾಗಿದೆ ಪ್ರಿಯರೇ. ಯೋಹನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ, ನೀನು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನೀನು ಲೋಕಕ್ಕೆ ಹೋಗಬೇಕು, ಸಫಲ ಆಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಹೀಗಿರಲಾಗಿ ನೀನು ನನ್ನ ಹತ್ರ ಏನು ಕೇಳಿದರೆ ಕೂಡ, ನನ್ನ ಹೆಸರಿನಲ್ಲಿ ಏನು ಕೇಳಿದರೆ ಕೂಡ ತಂದೆಯ ಮುಖಾಂತರ ನಾನು ಅದನ್ನು ನಿನಗೆ ದಯಪಾಲಿಸುತ್ತೇನೆ. ಹೇಗಿರಲಾಗಿ ಪ್ರಿಯರೇ? ದೇವರ ಕರೆಗೆ ಹೋಗೊಟ್ಟು ಅದರ ಪ್ರಕಾರ ಜೀವಿಸುವಾಗ ಆ ಜೀವನ ಶಾಶ್ವತವಾಗಿ ಫಲ ಕೊಡುವಂಥ ಜೀವನವಾಗಿರುವಾಗ ನೀನು ಏನು ಬೇಕಾದರೂ ಕೇಳು. ಪೇತ್ರ ಮತ್ತು ಯೋಹನ ಪ್ರಾರ್ಥನೆ ಮಾಡಲು ದೇವಾಲಯದ ಬಳಿಗೆ ಹೋಗ್ತಿದ್ದರು. ಒಂದು ಕುಂಟ ಅಲ್ಲಿ ಭಿಕ್ಷೆ ಬೇಡುತ್ತಿದ್ದ. ಇವರ ಜೀವನ ನೋಡಿ, ಸ್ವರ್ಗ ಸಾಮ್ರಾಜ್ಯಕ್ಕಾಗಿ, ದೇವರ ಸತ್ಸಂಬಂಧಕ್ಕಾಗಿ, ದೇವರ ಕರೆಗಾಗಿ ತಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟಿದ್ದಾರೆ. ಅಂಥ ಒಂದು ಜೀವನ ಜೀವಿಸುವಾಗ, ಅಂಥ ಒಂದು ಕಾರ್ಯದಲ್ಲಿ ಅವರು ನಿರತರಾಗಿರುವಾಗ, ಅವರು ಹೋಗುವಾಗ ಅವರ ಮುಂದೆ ಒಂದು ಸಮಸ್ಯೆ ಬಂತು ಅಥವಾ ಒಂದು ಸಂಕಷ್ಟ ಬಂತು. ಒಬ್ಬರು ಕೇಳ್ತಿದ್ದಾರೆ, ಕೊಡೋಕೆ ನನ್ನಲ್ಲಿ ಏನೂ ಇಲ್ಲ. ಏನಕ್ಕೆ ಅಂದರೆ ಅವರು ಮೀನು ಹಿಡಿತಿಲ್ಲ, ಹಿಡಿದಿದ್ರೆ ದುಡ್ಡು ಇರ್ತಿತ್ತು, ಕೊಡ್ಬೋದಿತ್ತು. ₹1 ಅವ್ರ ಕೈಯಲ್ಲಿಲ್ಲ. ಅವಾಗ ಆ ಭಿಕ್ಷಕನನ್ನು ನೋಡಿಬಿಟ್ಟು, ಆ ಕುಂಟನನ್ನು ನೋಡಿಬಿಟ್ಟು, ನನ್ನನ್ನು ನೋಡು ಅಂತ ಕೇಳ್ತಾನೆ. ಅವಾಗ ಏನು ಕೊಡ್ತಾನೋ ಅಂತ ಅಪೇಕ್ಷಿಸುತ್ತಾ ತನ್ನ ಸಂಪೂರ್ಣ ಶ್ರದ್ಧೆಯನ್ನು ಅವನ ಬಳಿಗೆ ಕೊಡ್ತಾನೆ. ಆಗ ಪೇತ್ರ ಹೇಳ್ತಾನೆ, ನನ್ನಲ್ಲಿ ಚಿನ್ನ ಬೆಳ್ಳಿ ಇಲ್ಲ, ಆದರೆ ನನ್ನಲ್ಲಿರುವ ಯೇಸುವಿನ ನಾಮದಲ್ಲಿ ಹೇಳ್ತೇನೆ, ಎದ್ದು ನಡೆ. ಅವನು ಎದ್ದು ನಡೀತಾನೆ ಪ್ರಿಯರೇ. ಇದೇ ರೀತಿಯಲ್ಲಿ ನೀವು ದೇವರ ಜೊತೆಗೆ, ದೇವರು ಕರೆದಂತಹ ಕರೆಗೆ ತಕ್ಕಂತೆ ಜೀವಿಸುವಾಗ ನಿನ್ನ ಜೀವನದಲ್ಲಿ ಅದು ಏನೇ ಬರಲಿ ಅದನ್ನು ಮೆಟ್ಟಿ ನಿಲ್ಲಲು, ಜಯಿಸಲು, ಜೀವಿಸಲು ದೇವರು ನಿನಗೆ ಆ ಕ್ಷಣದಲ್ಲೇ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು, ಕೃಪೆಯನ್ನು ಕೊಡ್ತಾರೆ ಪ್ರಿಯರೇ. 20 ಲಕ್ಷ ಜನರನ್ನು ಮೋಸೆ ಮುನ್ನಡೆಸಿದಾಗ ದೇವರು ಬೇಕು ಅಂತಲೇ ಸಮುದ್ರದ ದಾರಿಯ ಕಡೆಗೆ ಅವನನ್ನು ಮುನ್ನಡೆಸಿದರು. ಏನಕ್ಕೆಂದರೆ ಆ ಜನರಿಗೂ ಅವನಿಗೂ ದೇವರ ಅರಿವನ್ನು ಮೂಡಿಸಬೇಕು ಅಂತ, ಬೇಕು ಅಂತ ಆ ದಾರಿಗೆ ಕಳಿಸಿದ್ರು ಪ್ರಿಯರೇ. ಏನಕ್ಕೆಂದರೆ ನಿನ್ನ ಬುದ್ಧಿಯಿಂದಾಗಲಿ, ನಿನ್ನ ಶಕ್ತಿಯಿಂದ ಆಗಲಿ ಅಲ್ಲ ನೀನು ಕಾನಾನ್ ಊರನ್ನು ದಾಟುವಂಥದ್ದು.
ಈ ಲೋಕದ ಜೀವನ ಕೂಡ ಮರುಭೂಮಿಯ ಜೀವನ ಪ್ರಿಯರೇ. ಈ ಮರುಭೂಮಿಯ ಜೀವನವನ್ನು ಜೀವಿಸಲು ನಿನ್ನ ಬುದ್ಧಿಯಾಗಲಿ ನಿನ್ನ ಶಕ್ತಿಯಾಗಲಿ ಆಗೋದಿಲ್ಲ. ನನ್ನನ್ನು ಆಶ್ರಯಿಸಿ ಜೀವಿಸಬೇಕು. ಅದು ಎಂತಹ ಜೀವನ ಅಂತ ತಿಳಿಸಿಕೊಡಲು ದೇವರು ಅಂಥ ಒಂದು ಸಂಕಷ್ಟಕ್ಕೆ ಅರಿವಿನಿಂದ ಅವ್ರನ್ನ ಮುನ್ನಡೆಸಿದರು. ಹಿಂದೆ ಫರೋಹನ ಸೈನ್ಯವು ಬರುತ್ತಿದ್ದಾರೆ, ಮುಂದೆ ಸಮುದ್ರ ಇದೆ, ಮರಣವು ಕಣ್ಮುಂದೆ ನಿಂತಿದೆ ಪ್ರಿಯರೇ. ಇಂಥ ಸಮಯದಲ್ಲಿ ಕರೆದಂತಹ ಮೋಸೆಯನ್ನೇ ಕೊಲ್ಲೋಕೆ ಕೂಡ ಮನಸ್ಸು ಇಸ್ರಾಯೇಲ್ ಜನರು ಮಾಡ್ತಿದ್ದಾರೆ. ಅವನು ಒಳ್ಳೆಯ ಉದ್ದೇಶದಿಂದ ದೇವರ ಸಂಕಲ್ಪದಿಂದ ಕರೆದು ನಡೆಯುತ್ತಿದ್ದಂಥ ವ್ಯಕ್ತಿ. ಅವನ ಕರೆಯಾಗಲಿ ದೇವರ ಸಂಕಲ್ಪ ಆಗಲಿ ಅವ್ರಿಗೆ ಅರ್ಥ ಆಗಲಿಲ್ಲ. ನಮ್ಮನ್ನು ಸಾಯಿಸೋಕ್ಕೆ ತಗೊಂಬಂದಿದ್ದೀಯ ಅಂತ ಅವನ ಸಾಯಿಸೋಕ್ಕೆ ಮನಸ್ಸು ಮಾಡಿದ್ರು. ಇಂಥ ಸಂಕಷ್ಟಗಳು ಶೋಧನೆಗಳು ನಮ್ಮ ಜೀವನದಲ್ಲಿ ಬರ್ಬೋದು. ಇವೆಲ್ಲ ಪರೀಕ್ಷೆಗಳು ಪ್ರಿಯರೇ. ಆದರೆ ಕರೆದಂಥ ದೇವರು ಎಲ್ಲ ಪರೀಕ್ಷೆಗಳಲ್ಲೂ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಮುನ್ನಡೆಸ್ತಾರೆ. ನೀವು ಬೆಂಕಿಯಲ್ಲಿ ಇರುವಾಗಲೂ ನೀರಿನಲ್ಲಿ ನಡೆಯುವಾಗಲೂ ನೀವು ಮುಳುಗದಂತೆ ನೀವು ಸುಡದಂತೆ ನಾನೇ ನಿನ್ನ ಜೊತೆಗಿದ್ದು ನಿನ್ನನ್ನು ಮುನ್ನಡೆಸ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ ಪ್ರಿಯರೇ. ಇಂಥ ಶೋಧನೆಗಳು ನಿಮ್ಮ ಜೀವನದಲ್ಲಿ ಬರುವಾಗ ನಿನ್ನನ್ನು ಕರೆದ ದೇವರ ಕಡೆಗೆ ನೀನು ನೋಡಬೇಕು ಪ್ರಿಯರೇ. ನಿನ್ನ ಸುತ್ತಮುತ್ತಲಿರುವ ಜನರ ಕಡೆಗೆ ಅಲ್ಲ, ನಿನ್ನ ಬುದ್ಧಿ ಹೇಳುವಂತಹ ಮಾತುಗಳಿಗೆ ಅಲ್ಲ. ದೇವರ ವಾಕ್ಯ ನಿನ್ನ ಹೃದಯದೊಳಗೆ ನಿನ್ನ ಮನಸ್ಸಿನಲ್ಲಿ ಇರಬೇಕು ಪ್ರಿಯರೇ. ದೇವರು ಏನು ಹೇಳಿದ್ದಾರೆ ಎನ್ನುವುದು ನಿಮ್ಮ ಮನಸ್ಸಿಗೆ ಬರಬೇಕು. ಹಾಗಿರುವಾಗ ಮೋಸೆ ಏನು ಮಾಡ್ದ? ಕರೆದಂತಹ ದೇವರ ಕಡೆಗೆ ಕೂಗಿ ಕರೆದ. ಏತಕ್ಕಾಗಿ ಅಳುತ್ತಿದೆಯಾ? ನಿನ್ನ ಕೈಯಲ್ಲಿ ಏನಿದೆ? ಕಟ್ಟಿಗೆ ಇದೆ, ತಗೊಂಡು ಆ ನೀರನ್ನು ಓಡಿ ಅಂತ ದೇವರು ಹೇಳಿದರು. ಓಡಿದ ಕೂಡಲೇ, ಅನುಸರಿಸಿದ ಕೂಡಲೇ ಆ ಸಮುದ್ರವು ಇಬ್ಬಾಗವಾಯಿತು ಪ್ರಿಯರೇ. ಸಮುದ್ರದಲ್ಲಿ ನೀರನ್ನು ಮಾತ್ರ ನೀವು ಕಾಣುತ್ತೀರಾ, ಅದರ ಕೆಳಗೆ ಹಿಮಾಲಯ ಪರ್ವತಕ್ಕಿಂತಲೂ ಅತಿ ಮಿಗಿಲಾದಂಥ ಉನ್ನತವಾದಂಥ ಎಷ್ಟೋ ಪರ್ವತಗಳು ಇದ್ದಾವೆ ಪ್ರಿಯರೇ. ಅವೆಲ್ಲವನ್ನು ಛೇದಿಸುತ್ತಾ ಒಣ ನೆಲದ ಮೇಲೆ ಅವರು ನಡೆದರು ಅಂತೆ ಪ್ರಿಯರೇ. ಅವೆಲ್ಲವನ್ನು ಇಬ್ಬಾಗವಾಗಿ ಮಾಡಿದರು ದೇವರು. ಅವರ ದಾರಿಯನ್ನು ಸರಾಗವಾಗಿ ಮಾಡಿದರು ಪ್ರಿಯರೇ. ದೇವರಲ್ಲಿ ಆಶ್ರಯಿಸಿ ಜೀವಿಸುವಂತಹ ಜೀವನಕ್ಕಾಗಿ ದೇವರು ಕರೆಯುತ್ತಿದ್ದಾರೆ. ಅವರ ಕರೆಗೆ ಹೋಗೊಟ್ಟು ಅವರ ಮಾತಿನ ಪ್ರಕಾರ ಜೀವಿಸುವಾಗ ಯಾವ ಕುಂದು ಕೊರತೆ ಇಲ್ಲದೆ ನಿಮ್ಮ ಜೀವನವನ್ನು ಮುನ್ನಡೆಸುವ ಜವಾಬ್ದಾರಿ ದೇವರದಾಗಿದೆ. ಇಂಥ ಒಂದು ಜೀವನ ನಿಮ್ಮದಾಗಲಿ ಇಂದಿನಿಂದ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, 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 ಆಮೆನ್. ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ, ಆತ್ಮನಾದ ದೇವರೇ